ಇದರಿಂದ ತುಂಬಾ ಹೈಲೈಟ್ ಆಗ್ತಿದೆ. ಸೊ ಎಂಟರ್ ಆಗಿದ ತಕ್ಷಣ ಫಾಯಿಲ್ ತರ ಫೈರ್ ಫೀಲಿಂಗ್ ಹೊರಗಡೆನೇ ಬಂದ್ಬಿಡುತ್ತೆ. ಕ್ಲೈಂಟ್ಗೆ ಬ್ರಾಸ್ ಐಟಮ್ಸ್ ಇರಬೇಕು ಅಂತ ಹೇಳಿ ಸೊ ಹೇಳಿ ಮಾಡಿಸ್ಕೊಂಡಿರೋದು ಹಾಗೆ ಸರ್. ಕ್ರಾಕರಿಲಿ ವಿತ್ ಬಾರ್ ಯೂನಿಟ್ ಮಾಡ್ಕೊಂಡಿದ್ದಾರೆ ಕ್ಲೈಂಟ್. ಆಕ್ಚುಲಿ ಕ್ರಾಕರಿ ಕಮ್ ಬಾರ್ ಯೂನಿಟ್. ಓಕೆ, ಸ್ಟೆಪ್ಸ್ ಕಮ್ ಸ್ಟೋರೇಜ್ ಇದು. ಸ್ಟೆಪ್ಸ್ ಕಮ್ ಸ್ಟೋರೇಜ್. ಹೌದು ಸರ್, ಡ್ರಾಯರ್ಸ್ ಇದೆ. ಓಕೆ, ಸೊ ಮೇಲ್ಗಡೆ ಸ್ಟೆಪ್ ಯಾವುದು ತಾವು ಹೋಗಬಹುದು, ಬಟ್ ಸ್ಟೆಪ್ಸ್ ಕೂಡ. ಹೌದು ಸರ್. ಓಕೆ, ಸೊ ಅದೇ ತರ. ಸೊ ಇಲ್ಲಿ ಸ್ಟೋರೇಜ್ ಇಲ್ಲ. ಓಕೆ, ಮೇಲ್ಗಡೆ ಮತ್ತೆ ಅವ್ರ ಪಾಪ ಮಲ್ಕೊಳ್ಳಕ್ಕೆ. ಓಕೆ, ಸೊ ನಾವು CNC ಮಾಡಿರೋದು. ಸೊ ಸ್ಪೇಷಿಯಸ್ ಸ್ಟುಡಿಯೋಸ್ ಅಂತ ಹೋದಾಗ ಇವುಗಳನ್ನೆಲ್ಲ ನೀವು ಕೇಳಿರ್ತೀರಿ, ಹಿಂಗೆ ಮಾಡ್ರಿ ಅಂತ ಹೇಳ್ಬಿಟ್ಟು. ಯಾವುದಕ್ಕೂ ಆಗಲ್ಲ ಅಂತಂದ್ರೆ ನಡೀರೆ ಮಾಡೋಣ ಅಂತಂದ್ರೆ ಹಿಂಗೆ ಹೇಳಿದ್ರು. ನಾವು ಹೆಂಗ್ ಬೇಕು ಅಂತ ಹೇಳಿದ್ವಿ ಹಂಗೆ ಮಾಡಿದ್ದಾರೆ. ಓಕೆ, ಆಲ್ಮೋಸ್ಟ್ ಎಲ್ಲ ಫೋಟೋಸ್ ನಾವು ಪಿಂಟ್ರೆಸ್ಟ್ ಅಲ್ಲಿ ತಗೊಂಡು ನೋಡಿದ್ವಿ. ಅವರು ಎಲ್ಲದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಓ, ಇದು ಬೇಕಾದಾಗ ಬೆಡ್. ಹೌದು ಸರ್. ಬೇಡದಿರುವಾಗ ಆರಾಮಾಗಿ ಇಡೀ ಏರಿಯಾ ಖಾಲಿ ಇರುತ್ತೆ. ಖಾಲಿ ಸರ್. ಮತ್ತೆ ಇದು ಬಂದು ವಿತ್ ಮೆಕ್ಯಾನಿಸಮ್ ಮಾಡಿದೆ ಸರ್. ನೀವು ಅಬ್ಸರ್ವ್ ಮಾಡಿದ್ರೆ ಹ್ಯಾಂಡಲ್ಸ್ ಅದೇ ಓಪನ್ ಆಗಿದೆ, ಆಟೋಮೆಟಿಕ್ ಆಗಿ ಲೆಗ್ಸ್ ಬರ್ತಾ ಇದೆ. ಹೌದು ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ ಎಂಥ ಮನೆ ರೆಡಿ ಮಾಡಿದ್ದಾರೆ ರೀ ನಮ್ಮ ಸ್ಪೇಷಿಯಸ್ ಸ್ಟುಡಿಯೋಸ್ ಅವರು, ಅದು ಕೂಡ 15 ಲ್ಯಾಕಲ್ಲಿ. ಹೌದು ವೀಕ್ಷಕರೇ, ಜಸ್ಟ್ 15 ಲ್ಯಾಕ್ ಬಜೆಟಲ್ಲಿ ಕ್ರೇಜಿ ಆಗಿರೋ ಮನೆ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾ, ಇದು 3 BHK ಫ್ಲ್ಯಾಟ್, ತುಂಬ ದೊಡ್ಡದಾದಂಥ ಮನೆ. 15 ಲ್ಯಾಕ್ ಏನೋ ಚಿಕ್ಕದಂಥ ಮನೆ ಮಾಡಿಲ್ಲ, ದೊಡ್ಡದಾದಂಥ ಮನೆನೇ ಮಾಡಿಕೊಟ್ಟಿದ್ದಾರೆ. ಅಲ್ಟ್ರಾ ಲಕ್ಸುರಿ ಮಾಡಿದ್ದಾರೆ, ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದೇನಂತಂದರೆ ಈ ಕಾಲಕ್ಕೆ ತಕ್ಕಾಗಿದೆ, ಅಂದರೆ ಒಂದು ಮಾಡರ್ನ್ ಲುಕ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಕಂಟೆಂಪ್ರರಿ ಟಚ್ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸ್ಪೇಷಿಯಸ್ ಸ್ಟುಡಿಯೋ ಕಡೆಯಿಂದ ಭಾರ್ಗವ್ ಸರ್ ಇದ್ರೆ ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. ಏನು ಫುಲ್ ಕಾಂಪಿಟೇಷನ್ ಅನ್ಸುತ್ತೆ? ಯಾಕೆ ಸರ್? ಫುಲ್ ಒಬ್ಬಕ್ಕಿಂತ ಒಬ್ರು ಸಕ್ಕದ ಮನೆಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಮನೆ ನೋಡಿ ಮಾಡಿದಂಥ ವಿನ್ಯಾಸ ನೋಡ್ಬಿಟ್ಟು ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಸರ್. ಯಾಕಂತಂದ್ರೆ ಅರೌಂಡ್ 15 ಲ್ಯಾಕ್ ಅಲ್ಲಿ ನೀವೇನು ಎಕ್ಸಿಕ್ಯೂಟ್ ಮಾಡಿದ್ದೀರಾ, ನನ್ನ ಪ್ರಕಾರ ಇದನ್ನ ನೀವು ಇದೇ ಸ್ಪೇಸ್ಗೆ ಕಂಪೇರ್ ಮಾಡಿದ್ರೆ ಅರೌಂಡ್ 20 ಲ್ಯಾಕ್ ಬಜೆಟ್ ಹೋಗುತ್ತೆ ಸರ್. ಬಿಕಾಸ್ ವೀನಿಯರ್ ಟಚ್ ಕೊಟ್ಟಿದ್ದು ನೀವು ಹೇಳ್ದಂಗೆ ಟ್ರೆಡಿಷನಲ್ ಇದೆ, ಮತ್ತೆ ಮಾಡರ್ನ್ ಇದಿದೆ. ಇಲ್ಲೆಲ್ಲ ವೀನಿಯರ್ ಎಲ್ಲ ಟಚ್ ಕೊಟ್ಟಿದ್ದಾರೆ. ವೀನಿಯರ್ ಮ್ಯಾನ್ಯಲಿ ಮಾಡಿದ್ದೀವಿ ಸರ್. ಸೊ ಮ್ಯಾನುವಲ್ ವರ್ಕ್, ಅದರಲ್ಲಿ ವೀನಿಯರ್ ಅಂತ ಬಂದಾಗ ಖರ್ಚು ಜಾಸ್ತಿ ಬೆಳೀತಾ ಹೋಗುತ್ತೆ. ಆದ್ರೂ 15 ಲ್ಯಾಕ್ ಅಲ್ಲಿ ಹೆಂಗ್ ಅಚೀವ್ ಮಾಡಿದ್ರಿ ಸರ್ ನೀವು? ಆಕ್ಚುಲಿ ಸರ್ ಮೇನ್ ಬಜೆಟ್ ಮೇಲೆ ಫೋಕಸ್ ಮಾಡಿದ್ವಿ ಸರ್. ಸೊ ಈಗ ಹೇಗೆ ಅಂದ್ರೆ ಮಾರ್ಕೆಟ್ ಹೇಗಿದೆ ಅಂದ್ರೆ ಒಂದು ಬಜೆಟ್ ನೋಡ್ಬೇಕು, ಅಟ್ ದ ಸೇಮ್ ಟೈಮ್ ಕಸ್ಟಮರ್ನ ರಿಟೈನ್ ಮಾಡ್ಕೋಬೇಕು, ಕೊಡಬೇಕು, ಅವನು ಸ್ಯಾಟಿಸ್ಫೈ ಮಾಡಬೇಕು, ಮತ್ತೆ ಬಜೆಟ್ ನೋಡ್ಬೇಕು, ಮತ್ತೆ ನಮಗೂ ಇಷ್ಟ ಆಗಬೇಕು, ಕೆಲಸ ಡಿಫ್ರೆಂಟ್ ಆಗಿ ಬರಬೇಕು. ಸೊ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ ಸರ್. ಈಗ ನಾವು ಡಿಫ್ರೆಂಟ್ ಆಗಿ ಬಂದಿದೆ ಅಂತ ನಿಮ್ಮಂಥದ್ದು ಒಂದು ಚೆನ್ನಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಅದರಿಂದ ಈಗ ನಮ್ದೇನೇ ವೀಡಿಯೋಸ್ ನೋಡಿದ್ರು ಇವಾಗ ಕ್ಲೈಂಟ್ಸ್ ಆಕ್ಚುಲಿ ತುಂಬಾ ಜನ ಫಾಲೋ ಮಾಡ್ತಾರೆ ಸರ್ ನಿಮ್ಮ ವೀಡಿಯೋಸ್ನ. ಸೊ ಎಲ್ಲ ಕಂಟಿನ್ಯೂಸ್ ಆಗಿ ನೋಡ್ಕೊ ಬರ್ತಾ ಇರ್ತಾರೆ. ಸೊ ಒಂದೊಂದು ಸ್ಟೆಪ್ಪೇ ಮೇಲೆ ಹತ್ಕೊಂಡು ಹೋಗೋಣ ಅಂತ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಎಸ್, ಇದು ಒಳ್ಳೇದು ಸರ್. ಅದನ್ನೇ ನೋಡಿ ಬೇಜಾರಾಗ್ಬಿಟ್ಟಿತ್ತು. ನಾನು ಹೇಳಿದೆ ಸರ್ಗೆ, ಸರ್ ಡಿಫ್ರೆಂಟ್ ಮನೆ ಇದ್ರೆ ಕರೀರಿ, ಬರ್ತೀನಿ, ಇಲ್ಲಾಂದ್ರೆ ನಾನು ಕರೀರಬೇಡ್ರಿ ಅಂತ ಹೇಳಿದೆ. ಸೊ ಒಂದು ಒಳ್ಳೆ ಮನೆನ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಯಾವ ಏರಿಯಾದಲ್ಲಿ ಇದ್ದೀವಿ? ಕ್ಲೈಂಟ್ ನೇಮ್ ಏನು ಸರ್? ಸರ್ ನಾವೀಗ ಜಯನಗರ ಹೌಸಿಂಗ್ ಸೊಸೈಟಿ. ಕ್ಲೈಂಟ್ ನೇಮ್ ಬಂದು ಚೇತನ್ ಸರ್ ಅಂತ ಹೇಳ್ಬಿಟ್ಟು 3 BHK ಕಂಪ್ಲೀಟ್ ಮಾಡಿದ್ದೀವಿ. ಎವ್ರಿಥಿಂಗ್ ಓಕೆ. ಇಲ್ಲಿ ನೀವು ನಿಮ್ಮ ಕಡೆಯಿಂದ ಪರ್ಸನಲ್ ಆಗಿ ಮಾಡಿದಂತ ವರ್ಕ್ ಯಾವುದು? ಕ್ಲೈಂಟ್ ಗೆ ಮಾತಾಡಿ ವೀನಿಯರ್ ಫಾಲ್ ಸೀಲಿಂಗ್ ಸರ್. ವೀನಿಯರ್ ಫಾಲ್ ಸೀಲಿಂಗ್ ಮತ್ತೆ ಈ ಪಾರ್ಟಿಷನ್. ಓಕೆ, ಈ ಪಾರ್ಟಿಷನ್ ವೀನಿಯರ್ ಫಾಲ್ ಸೀಲಿಂಗ್ ನೀವು ಇದು ಕಂಪ್ಲೀಟ್ ಆಗಿ ನನ್ನ ಸಜೆಷನ್, ನಿಮ್ಮ ಸಜೆಷನ್ಸ್ ಮಾಡಿರುವಂತ. ಸೊ ಅವರು ನಮಗೆ ಬಿಟ್ಬಿಟ್ಟಿದ್ರು ಡಿಫ್ರೆಂಟ್ ಆಗಬೇಕು. ಇವಾಗ ಯೂಶುವಲ್ ಫಾಲ್ ಸೀಲಿಂಗ್ ಕಾಮನ್ ಆಗೋಯ್ತು ಸರ್, PVC ಫಾಲ್ ಸೀಲಿಂಗ್ ಕಾಮನ್ ಆಗೋಯ್ತು. ಓಕೆ. ಸೊ ವೀನಿಯರ್ ಟಚ್ ಅಲ್ಲಿ ಕೊಡೋಣ ಅಂತ ಹೇಳಿ ಇದನ್ನ ನಾನೇ ಡಿಸೈನ್ ಮಾಡಿ ಕೊಟ್ಟೆ. ಓಕೆ, ಒಳ್ಳೆ ಕೆಲಸ ಮಾಡಿದ್ರೆ. ಆಮೇಲೆ ಕಿಡ್ಸ್ ಬೆಡ್ರೂಮ್ ಮಾಡೋದಕ್ಕೆ ಯಾರು? ಸೊ ಅದು ಕ್ಲೈಂಟ್ ಇತ್ತು ಸರ್ ಐಡಿಯಾ, ಹಿಂಗೆ ಮಾಡೋಣ ಅಂತ ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಅಂಡ್ ಮರ್ಫಿ ಬೆಡ್ ಕೂಡ ಇದೆ. ಮರ್ಫಿ ಬೆಡ್ ಇದೆ. ಮತ್ತೆ ನೀವು ಈ ಮನೆ ನೋಡಿದ್ರೆ ಎವ್ರಿ ಕಾರ್ನರ್ ಅಲ್ಲೂ ಡಿಸೈನ್ ಮಾಡಿದ್ದೀವಿ ಸರ್. ನಮ್ಮ ಹಿಂದ್ಗಡೆ ಕ್ರಾಕರಿ ಯೂನಿಟ್ ಇದೆ. ಸೊ ಕೆಳಗಡೆ ಶಟರ್ಸ್ ಅಲ್ಲಿ ಫ್ಲೂಟೆಡ್ ಗ್ಲಾಸ್ ಪ್ಯಾಟರ್ನ್ ಕೊಟ್ಟಿದ್ದೀವಿ. ಎಲ್ಲೆಲ್ಲ ಏನೇನು ಮಾಡ್ಬೋದು ಫಾಯರ್ ಅಲ್ಲಿ ಮತ್ತೆ ರಟನ್ ಲ್ಯಾಮಿನೇಟ್ ಟಚ್ ಕೊಟ್ಟಿದ್ದೀವಿ. ಸೊ ಈಚ್ ಅಂಡ್ ಎವ್ರಿ ಕಾರ್ನರ್ ಅಬ್ಸರ್ವ್ ಮಾಡಿದ್ರೆ ನಾವು ಏನೋ ಒಂದು ಟಚ್ ಕೊಟ್ಟಿದ್ದೀರಾ. ಈವನ್ ಹೊರಗಡೆ ಬಾಲ್ಕನಿಲೂ ಮಾಡಿದ್ದೀವಿ. ಪೋರ್ಟಿಕೋದಲ್ಲೂ ಕೂಡ ನಿಮ್ಗೊಂದು ಚಿಕ್ಕದೊಂದು ಎಂಟ್ರೆನ್ಸ್ ಇದು ಬರುತ್ತೆ, ಟಚ್ ಬರುತ್ತೆ. ಅದನ್ನು ನಾನು ನಿಮಗೆ ತೋರಿಸಲೇಬೇಕು ಅಂತ ಹೇಳ್ತೀನಿ ಸರ್. ಪ್ರೈಸಿಂಗ್ ಬಗ್ಗೆ ಆಮೇಲೆ ಮಾತಾಡೋಣ, ಫಸ್ಟ್ ಮನೆ ನೋಡ್ಕೊಂಡ್ ಬಂದ್ಬಿಡೋಣ. ಸರಿನಾ ಸರ್? ಹಾಗಾದ್ರೆ ನಡೀರಿ ಮನೆ ನೋಡೋಣ. ಭಾರ್ಗವ್ ಸರ್, ಫಸ್ಟ್ ಹೊರಗಡೆನೆ ತೋರಿಸ್ಬಿಡೋಣ ಅಂತ ಅಂದೆ. ಸೊ ಏನ್ ಮಾಡಿದ್ರಿ ಸರ್? ಇದು ನೇಮ್ ಬೋರ್ಡ್ ಡೆಕೋರ್ ಮಾಡಿದ್ದೀನಿ ಸರ್ ನಾನು ಫಸ್ಟ್ ಟೈಮ್. ಡೆಕೋರ್ ನೇಮ್ ಬೋರ್ಡ್ ಇದು? ಸೊ ಈ ನೇಮ್ ಬೋರ್ಡ್ ಹಾಕಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ಡಿಜಿಟಲ್ ಲ್ಯಾಮಿನೇಟ್ ಯೂಸ್ ಮಾಡಿ ಒಂದು ಮತ್ತೆ ವುಡನ್ ಬೀಡಿಂಗ್ ಕೊಟ್ಟಿದ್ದೀವಿ. ಸೊ ಇದರಿಂದ ತುಂಬಾ ಹೈಲೈಟ್ ಆಗ್ತಿದೆ. ಸೊ ಎಂಟರ್ ಆಗಿದ ತಕ್ಷಣ ಫಾಯಿಲ್ ತರ
ಫೈರ್ ಫೀಲಿಂಗ್ ಹೊರಗಡೆನೆ ಬರ್ತದೆ. ಹೊರಗಡೆಯಿಂದಾನೇ ಬಂದ್ಬಿಡುತ್ತೆ. ಸೊ ಆ ಲಕ್ಸುರಿ ಫೀಲ್ ಫಸ್ಟ್ ಇಂದಾನೇ ಕಾಣಿಸ್ಬಿಡುತ್ತೆ. ಓಕೆ ಓಕೆ ಓಕೆ. ಸೊ ಅದರಿಂದ ಕ್ಲೈಂಟಿಗೆ ಆಕ್ಚುಲಿ ಕ್ಲೈಂಟ್ ಡಿಸೈನ್ ಅಲ್ಲಿ ಏನಿತ್ತು ಅಂದ್ರೆ ಮೇಲ್ಗಡೆ ಕಂಟಿನ್ಯೂಷನ್ ಇತ್ತು. ಸೊ ಮೇಲ್ಗಡೆ ಕಂಟಿನ್ಯೂಷನ್ ಈವನ್ ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಸ್ಟಾಪ್ ಮಾಡಿಸಿ ಇಲ್ಲಿಗೆ ಸ್ಟಾಪ್ ಮಾಡಿ ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೊಡ್ತೀವಿ ಸರ್. ಓಕೆ. ಈ ನೇಮ್ ಬೋರ್ಡ್ ಎಲ್ಲ ಯಾರು ನೀವೇ ಮಾಡಿಸ್ಕೊಟ್ರೆ ಹೆಂಗೆ ಸರ್? ಸರ್ ನಮ್ಮ ವೆಂಡರೇ ಮಾಡ್ಕೊಟ್ಟಿರೋದು. ಓಕೆ ಓಕೆ ಓಕೆ. ಇದು ಹೊರಗಡೆ ಮಾಡಿರೋದು. ಸರ್ ಸೂಪರ್. ಬನ್ನಿ ಹಂಗೆ ಫೈರ್ ಎಂಟ್ರಿ ಆಗಿಬಿಡೋಣ. ಶೋರ್ ಸರ್. ಫೈರ್ ತುಂಬಾ ಇಷ್ಟ ಆಯ್ತು ನನಗೆ ಸರ್. ಫೈರ್ ಇಂಟಿಗ್ರೇಷನ್ ಹೇಳಿ ಏನೇನು ಮಾಡಿದ್ರೆ ಮೇಲಿಂದ? ಫೈರ್ ಅಲ್ಲೂ ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ಸರ್. ಮತ್ತೊಂದು ಶಾಂಡಲಿಯರ್ಗೆ ಲೈಟ್ ಇದು ಪಾಯಿಂಟ್ ಕೊಟ್ಟಿದ್ದೀವಿ. ಓಕೆ. ಈ ಕಡೆ ಬಂದು ರಾಫ್ಟರ್ಸ್ ಕೊಟ್ಟಿದ್ದೀವಿ, ವುಡನ್ ರಾಫ್ಟರ್ಸ್. ಮತ್ತೆ ಈ ಕಡೆ ಬಂದು ಮತ್ತೆ ಯು ಶೇಪ್ ಡಿಸೈನ್ ಸೇಮ್ ತಗೊಂಡಿದ್ದೀವಿ. ಮೇಲ್ಗಡೆ ಬ್ರಾನ್ಸ್ ವಿತ್ ಬೆವಲಿಂಗ್ ಡಿಸೈನ್ ಮಾಡಿದ್ದೀವಿ. ಹಿಂದ್ಗಡೆ ಕೋಲೈಟ್ಗೆ ಸ್ಪೇಸ್ ಕೊಟ್ಟಿದ್ವಿ. ಸೊ ಸೇಮ್ ವೈಸ್ ಮತ್ತೆ ಬ್ಯಾಕ್ ಸೈಡ್ ಅಲ್ಲೂ ಕೋಲೈಟ್ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಡ್ಯುಯಲ್ ಲೈಟ್ ಬರುತ್ತೆ. ಡ್ಯುಯಲ್ ಲೈಟ್ ಬರುತ್ತೆ. ಸೊ ಕೆಳಗಡೆ ಬಂದ್ರೆ ಮತ್ತೆ ಫಾಯರ್ ಚೆಸ್ಟ್ ಆಫ್ ಡ್ರಾಯರ್ಸ್ ಕೊಟ್ಟಿದ್ದೀವಿ. ಸೊ ಮೇಲ್ಗಡೆ ಡ್ರಾಸ್ ಕೊಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ಕೆಳಗಡೆ ರಟನ್ ಲ್ಯಾಮಿನೇಟ್ ಅಲ್ಲಿ ಓವಲ್ ಶೇಪ್ ಅಲ್ಲಿ ಡಿಸೈನ್ ಮಾಡಿದ್ದೀವಿ. ಓಕೆ. ಸೊ ಮತ್ತೆ ಒಳಗಡೆ ಸ್ಟೋರೇಜ್ ಇದೆ ಸರ್. ಓಕೆ. ರೆಟನ್ ಲ್ಯಾಮಿನೇಟ್ಸ್ ಅಂತ ಕರೀತಾರೆ ಇದನ್ನ. ಹಾಂ ಸರ್. ಇದು ಬೇಜ್ ಅಲ್ವಾ ಸರ್ ಇದು? ಹಾಂ ಸರ್. ಬೇಜ್ ಫ್ಯಾಮಿಲಿ. ಬೇಜ್ ಫ್ಯಾಮಿಲಿ. ಓಕೆ. ಕೆಳಗಡೆ ಸೊ ಯೂಶುವಲಿ ಇಲ್ಲಿ ಈ ಕಡೆ ಒಂದು ಸಿಟ್ ಔಟ್ ಕೊಟ್ಟಿದ್ದೀವಿ ಸರ್. ವಿತ್ ಕುಶನ್ ಕೊಟ್ಟಿದ್ದೀವಿ ಅದಕ್ಕೆ. ಶೂಗೆ ಹಾಕೊಳ್ಳೋದಿದ್ರೆ ಹಾಕೊಬಹುದು ಇಲ್ಲೇನೆ. ಸಿಟ್ ಔಟ್ ಕಮ್ ಇದು. ಓಕೆ. ಸೊ ಇದು ಸರ್ ಇದು ಪಾರ್ಟಿಷನ್. ಪಾರ್ಟಿಷನ್ ಸರ್. ಹೌದು. ಇದು ಮ್ಯಾನ್ಯಲಿ ಮಾಡಿದ್ದೀವಿ ಪಾರ್ಟಿಷನ್. ಸೊ ಕಾರ್ನರ್ ರೌಂಡ್ಸ್ ಕೊಟ್ಟಿದ್ದೀವಿ ಇಲ್ಲಿ. ಓಕೆ ಓಕೆ. ಮತ್ತೆ ಒಂದು ಆಂಟಿಕ್ ರೈಲ್ವೆ ಕ್ಲಾಕ್ ಹಾಕಿದ್ದಾರೆ. ಕ್ಲಾಕ್ ಬಿಟ್ಟು ಇದು ಮಾಡಿರೋಂಥದ್ದು. ಅಂಡ್ ಇದ್ರೊಳಗಡೆ ಸ್ಟೋರೇಜ್ ಇದೆಯಾ ಸರ್ ಇದು? ಹಿಂಗೆ ಯಾವ ತರ? ಇಲ್ಲ ಸರ್, ಸ್ಟೋರೇಜ್ ಇಲ್ಲ ಸರ್. ಸೊ ಫ್ರಂಟ್ ಡ್ಯುಯಲ್ ಅಲ್ವಾ ಇದು? ಎರಡೂ ಕಡೆ ಬರುತ್ತೆ ಇದು. ಸೊ ಕ್ಲೈಂಟ್ಗೆ ಬ್ರಾಸ್ ಐಟಮ್ಸ್ ಇಡಬೇಕು ಅಂತ ಹೇಳಿ ಸೊ ಹೇಳಿ ಮಾಡಿಸ್ಕೊಂಡಿರೋದು ಹಾಗೆ ಸರ್. ಓಕೆ 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 ಓಕೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಬ್ರಾಸ್ ಐಟಮ್ಸ್, ಫುಲ್ ಬ್ರಾಸ್ ಐಟಮ್ಸ್ ಇದೆ. ಇದು ಡಿಸೈನ್ ಅಲ್ಲಿ ಕೊಟ್ಟಿದ್ರು ಸರ್ ನೀವು ಇದರಲ್ಲಿ ಇಡಬೇಕು ಅಂತ? ಹೌದು ಸರ್, ಹೌದು. ಅವರು ಈ ತರನೇ ಮೂರ್ತಿ ಇಡಬೇಕು ಬೇಕು ಅಂತ. ಓಕೆ. ಮತ್ತೆ ಇದಕ್ಕೆ ಪೂಜಾ ರೂಮ್ಗೆ ಫ್ರಂಟ್ ಅಲ್ಲಿ ಪ್ಯಾನಲಿಂಗ್ ಮಾಡಿದೀವಿ, ವುಡನ್ ಲ್ಯಾಮಿನೇಟ್, ಕ್ಲೋಸಿ ಲ್ಯಾಮಿನೇಟ್ಸ್ ಅಲ್ಲಿ. ಮತ್ತೆ ಈ ಬ್ರಾಸ್ ಕ್ಲೈಂಟ್ ಪ್ರೊಕ್ಯೂರ್ ಮಾಡಿದ್ದಾರೆ ಸರ್ ಕಂಪ್ಲೀಟ್. ಅವರೇ ಅಷ್ಟಲಕ್ಷ್ಮಿ ಬಂದು ಬ್ರಾಸಲ್ಲಿ ಅವರೇ ತಗೊಂಡಿರೋದು. ಓಕೆ. ಒಳಗಡೆ ಓಪನ್ ಮಾಡಿ ಸರ್, ದೇವರ ಮನೆ ನೋಡ್ಬಿಡೋಣ ಹಾಗೆ. ಸೊ ದೇವ್ರ ಮನೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಸರ್. ಯೂಶಲಿ ಇಂಡಿವಿಜುವಲ್ ಹೌಸಸ್ ಅಲ್ಲಿ ಇದ್ದಂಗೆ ಹೈಟ್ ಐತೆ. ಫ್ಲಾಟ್ ಅಲ್ಲಿ ಆದ್ರೂ ದೊಡ್ಡದು ಬಂದ್ಬಿಟ್ಟಿದೆ ಅಲ್ವಾ? ಮೇಲ್ಗಡೆ ಮಂಡಲ ಡಿಸೈನ್ ಅಲ್ವಾ ಸರ್? ಶ್ರೀಚಕ್ರ ಡಿಸೈನ್. ಶ್ರೀಚಕ್ರ ಡಿಸೈನ್. ಓಕೆ ಓಕೆ. ಕೆಳಗಡೆ ಸರ್ ಕೆಳಗಡೆ ಬಂದು ಹಿಂದ್ಗಡೆ ಪ್ಯಾನಲಿಂಗ್ ಕೊಟ್ಟಿದ್ದೀವಿ, ಅದಕ್ಕೆ ಕೋಲೈಟ್ ಹಿಂದ್ಗಡೆಯಿಂದ ಬ್ಯಾಕ್ ಲೈಟಿಂಗ್ ಕೊಟ್ಟಿದ್ದೀವಿ. ಕೆಳಗಡೆ ಮತ್ತೆ ಸ್ಟೋರೇಜ್ ಸರ್, ನಾರ್ಮಲ್ ಸ್ಟೋರೇಜ್. ಕೆಳಗಡೆ ಸ್ಟೋರೇಜ್ ನಾರ್ಮಲ್ ಗಿಂತ ಪೂಜಾ ರೂಮ್ ಸ್ವಲ್ಪ ದೊಡ್ಡದಾಗಿದೆ, ದೊಡ್ಡದಾಗೆ ಇದೆ. ಅಂಡ್ ಅದನ್ನ ನೀವು ಪ್ರಾಪರ್ ಆಗಿ ಯೂಸ್ ಮಾಡಿದ್ದೀರಾ. ಓಕೆ. ಡಿಸೈನ್ ಆಗಿ ಎಲಿಗೆಂಟ್ ಆಗಿ ಕೊಟ್ಟಿದ್ದೀವಿ ಸರ್. ಸೊ ವೆರಿ ನೈಸ್ ಸರ್. ಫಸ್ಟ್ ಕ್ರಾಕರಿನ ಎಕ್ಸ್ಪ್ಲೇನ್ ಮಾಡಿ ಸರ್. ಸೊ ಕ್ರಾಕರಿಲಿ ವಿತ್ ಬಾರ್ ಯೂನಿಟ್ ಮಾಡ್ಕೊಂಡಿದ್ದಾರೆ ಕ್ಲೈಂಟ್ ಆಕ್ಚುಲಿ. ಕ್ರಾಕರಿ ಕಮ್ ಬಾರ್ ಯೂನಿಟ್. ಓಕೆ ಓಕೆ ಓಕೆ. ಸೊ ಇದು ಬಂದು ಮತ್ತೆ ಡಿಸೈನ್ ಮಾಡಿದೆ ಸರ್ ಪರ್ಟಿಕ್ಯುಲರ್ ಆಗಿ. ಸೊ ಡಿ ಶೇಪ್ಡ್ ಗ್ಲಾಸ್ ಕಟ್ಔಟ್ ಕೊಟ್ಟಿದ್ದೀವಿ ವಿತ್ ಫ್ಲೂಟೆಡ್ ಗ್ಲಾಸ್. ಸೊ ಒಳಗಡೆ ಮತ್ತೆ ಸ್ಟೋರೇಜ್ ಇದೆ. ಇದ್ರೊಳಗಡೆ ಸ್ಟೋರೇಜ್ ಇದೆ. ಓಕೆ ಓಕೆ. ಸೊ ಸೈಡ್ ಅಲ್ಲಿ ಮತ್ತೆ ಸ್ಟೋರೇಜ್ ಇದೆ ಸರ್. ಬ್ಲಾಕ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಸೊ ಮಿಡಲ್ ಅಲ್ಲಿ ಬ್ರಾನ್ಸ್ ಮಿರರ್ ಕೊಟ್ಟಿದ್ದೀವಿ. ಓಕೆ. ಸೇಮ್ ರೆಗ್ಯುಲರ್ ಡಿಸೈನ್. ಮತ್ತೆ ಇದ್ರ ಕಾಂಬಿನೇಷನ್ ಬಂದು ವೈಟ್ ಮತ್ತೆ ಟೀಕುಡ್ ಕಲರ್ ಕೊಟ್ಟಿದೆ ಸರ್. ಸೊ ಕಂಪ್ಲೀಟ್ ಲಿವಿಂಗ್ ಏರಿಯಾ ಎರಡೇ ಕಲರ್ಸ್, ವೈಟ್ ಮತ್ತೆ ಟೀಕುಡ್ ಅಲ್ಲಿ ಕೊಟ್ಟಿದ್ದೀವಿ. ಟೀಕುಡ್ ಫಿನಿಶ್. ಸೊ ಮತ್ತೆ ಮೇಲ್ಗಡೆ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ, ಬ್ಲಾಕ್ ಪ್ರೊಫೈಲ್ ಶಟರ್ಸ್. ಒಳಗಡೆ ಮತ್ತೆ ಟೀಕುಡ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ ಸರ್. ಒಳಗಡೆ ಮತ್ತೆ ಟೀಕುಡ್ ಲ್ಯಾಮಿನೇಟ್ಸ್ ಹಾಕಿದ್ದೀರಾ. ಓಕೆ ಓಕೆ ಓಕೆ. ಸರಿ. ಓಕೆ. ಸೊ ಈ ಕಡೆಗೂ ಕ್ರಾಕರಿಗೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಕ್ಲೈಂಟ್. ಸೊ ಗ್ಲಾಸ್ ಬಂದು ಬ್ರಾನ್ಸ್ ಟಿಂಟೆಡ್ ಕೊಟ್ಟಿದೆ ಸರ್. ಓಕೆ ಓಕೆ ಓಕೆ. ಸೊ ಈ ಕಡೆ ಬಂದು ಒಂದು ಟಾಲ್ ಯೂನಿಟ್. ಸೊ ಇದು ಕಂಪ್ಲೀಟ್ ಆಗಿ ಕ್ರಾಕರಿ ಐಟಮ್ಸ್ ಜೋಡಿಸ್ತಾರೆ. ಕ್ರಾಕರೀಸನ್ನ ಇಟ್ಕೊಳ್ಳೋದಕ್ಕೆ. ಓಕೆ. ನೀಟ್ ಆಗಿದೆ ಬಿಡಿ ಸರ್. ಕರೆಕ್ಟಾಗಿ ಜೋಡಿಸಿದ್ದಾರೆ ಕೂಡ. ಸೊ ನಮ್ಗೆ ಐಡಿಯಾ ಬರುತ್ತೆ ಹಿಂಗೆ ಇಟ್ಕೊಬೋದು ಅಂತ ಐಡಿಯಾನು ಬರ್ತದೆ. ಎಸ್ ಸರ್. ಟಿವಿ ಕಡೆ ಹೋಗೋಕೆ ಮುಂಚೆ ನಮ್ಮ ವ್ಯಾನಿಟಿನೂ ತೋರಿಸ್ತಾರೆ. ವ್ಯಾನಿಟಿ ಸರ್, ಶ್ಯೂರ್. ಸೊ ಇಲ್ಲಿ ಪ್ಯಾನಲಿಂಗ್ ಮಾಡ್ತಾರಲ್ವ ಫಸ್ಟ್ ಹೊರಗಡೆ? ಹೌದು ಸರ್, ಇಲ್ಲಿ ಚಿಕ್ಕದಾಗಿ ಪ್ಯಾನಲಿಂಗ್ ಮಾಡಿದ್ದೀವಿ ಎಲ್ ಶೇಪ್ಟಲ್ಲಿ. ಸೊ ಸೇಮ್ ಲ್ಯಾಮಿನೇಟು. ಸೊ ತುಂಬ ಲ್ಯಾಮಿನೇಟ್ಸ್ ಜಾಸ್ತಿ ಮಾಡ್ಕೊಂಡು ಡಿಫ್ರೆಂಟ್ ಕಲರ್ಸ್ ಮಾಡ್ಕೊಂಡಿಲ್ಲ ಸರ್. ಸೊ ಸಿಂಗಲ್ ಕಲರ್ ಅಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ, ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ಇಲ್ಲಿ ಸರ್ ಬ್ಯಾಕ್. ಸೊ ಇದು ಬಂದು ವ್ಯಾನಿಟಿ ಸರ್. ಇದು ಸ್ವಲ್ಪ ದೊಡ್ಡದಾಗಿದೆ ನಾರ್ಮಲ್ ಸೈಜ್ಗಿಂತ. ಯೂಶಲಿ ಬರೀ 2 ಚಿಕ್ಕ ಡೋರ್ಸ್ ಕೊಟ್ಟಿರ್ತಾರೆ, ಕರೆಕ್ಟ್. ಬಟ್ ಇಲ್ಲಿ ದೊಡ್ಡದಾಗಿದೆ. ಸ್ಪೇಸ್ ಯುಟಿಲೈಸೇಷನ್ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದಾರೆ ಸರ್. ಅರೌಂಡ್ 4 to 5 ಫೀಟ್ ಬಂದಿದೆ. 5 ಫೀಟ್ ಬಂದಿದೆ ಸರ್. ಸರಿ ಸರಿ ಸರಿ. ಇದೆಲ್ಲ ಮತ್ತೆ ಡಿಜಿಟಲ್ ಟೈಲ್ಸ್ ಹಾಕೊಂಡಿದ್ದಾರೆ. ಮತ್ತೆ ಇದೊಂದು LED ಮಿರರ್, ಜಸ್ಟ್ ಬ್ಯಾಕ್ ಲೈಟ್ ಅಷ್ಟೇ, ಫ್ರಂಟ್ ಗೆ ಏನಿಲ್ಲ. ಓಕೆ. ಬ್ಯಾಕ್ ಲೈಟ್ ಅಷ್ಟೇ. ಮತ್ತೆ ಮೇಲ್ಗಡೆ ಒಂದು ಡೆಕೋರ್ ಲೈಟ್. ಇಲ್ಲಿ ಡೆಕೋರ್ ಲೈಟ್ ಕೊಟ್ಟಿದ್ದಾರೆ. ಇದು ಟೈಲ್ಸ್ ನಾನು ನೀವು ವಾಲ್ಪೇಪರ್ ಮಾಡಿದ್ದೀರಾ ಅಂತ ಅನ್ಕೊಂಡೆ ಸರ್. ಇದು ಟೈಲ್ಸ್ ಸರ್ ಇದು. ಓಕೆ. ಸೊ ಎಲ್ ಶೇಪ್ ಹಾಕೊಂಡಿದ್ದಾರೆ ಈ ಕಡೆಗೆ. ಮೇಲ್ಗಡೆ ಮತ್ತೆ ಕ್ವಾಡ್ ಸ್ಟಾಪ್ ಇದೆ. ಇದು ಕ್ವಾಡ್ ಸ್ಟಾಪ್. ಕ್ವಾಡ್ ಸ್ಟಾಪ್ ಸರ್, ಹೌದು. ಓಕೆ. ಈ ಟೈಲ್ಸ್ ವರ್ಕ್, ಕ್ವಾಡ್ಸ್ ವರ್ಕ್ ಇವೆಲ್ಲ ಸಿವಿಲ್ ಅವ್ರು ಮಾಡಿದ್ರೆ ನೀವೇ ಮಾಡಿದ್ರೆ? ಇಲ್ಲ ಸರ್, ನಾವೇ ನೀವೇ ಮಾಡ್ಕೊಂಡ್ರಾ? ಹೌದು ಹೌದು. ಓಕೆ ಓಕೆ ಓಕೆ. ಬಟ್ ಕಾಸ್ಟಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ ಇದು. ಸೊ ಕಾಸ್ಟಿಂಗ್ ಸಪರೇಟ್ ಇರುತ್ತೆ. ಓಕೆ. ಬಟ್ ಎಂಡ್ ಆಫ್ ದ ಡೇ ಇಲ್ಲಿ ಕಂಪ್ಲೀಟ್ ಆಗಿ ನಾವೇ ಮಾಡಿರೋದು. ನೀವೇ ಮಾಡಿದ್ದೀರಾ? ಯಾಕಂದ್ರೆ ಇದು ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತೆ ಸಿವಿಲ್ ಅವ್ರಿಗೆ ವೇಟ್ ಮಾಡಕ್ಕಾಗಲ್ಲ. ಹೌದು ಅಲ್ವಾ? ಯೂಶಲಿ ಬ್ಲಾಕ್ ಕಲರ್ ಗ್ರಾನೈಟ್ ಕೊಟ್ಟಿರ್ತಾರೆ ಎಲ್ಲ ಕಡೆ. ಸೊ ಕಸ್ಟಮರ್ಸ್ ತುಂಬಾ ಜನ ಅಪ್ಡೇಟ್ ಆಗ್ತಾರೆ ಕ್ವಾಡ್ಸ್ ಗಾಗ್ಲಿ, ಬೇರೆ ಸ್ಮಾರ್ಟ್ ಮಾರ್ಬಲ್ ಗಾಗಿ. ಓಕೆ. ಸೊ ಅದರದೆಲ್ಲ ರಿಕ್ವೈರ್ಮೆಂಟ್ ನಾವೇ ಫುಲ್ಫಿಲ್ ಮಾಡ್ಕೊಡ್ತೀವಿ. ಓಕೆ. ತುಂಬಾ ನೀಟಾಗಿ ಬಂದಿದೆ ಸರ್. ಇದು ಒಂದು ಒಳ್ಳೆ ಕೆಲಸ ಏನ್ ಮಾಡಿದ್ರಿ ಅಂದ್ರೆ, ವಾಲ್ಪೇಪರ್ ಹಾಕೋ ಬದಲು ನೀವು ಈ ತರ ಟೈಲ್ಸ್ ಹಾಕಿರೋದ್ರಿಂದ ನಾಳೆ ನೀರು ಬಿದ್ರು ಏನಾಗಲ್ಲ ಸರ್. ವಾಲ್ಪೇಪರ್ ಏನಾಗುತ್ತೆ ಟೆಂಪ್ರರಿ. ತುಂಬಾ ಜನ ಕೇಳ್ತಾರೆ ವಾಲ್ಪೇಪರ್, ವಾಲ್ ಸ್ಟಿಕರ್ಸ್ ಅಂಟಿಸ್ಕೋಬೋದಾ ಅಂತ. ಬಟ್ ಅದ್ ನಾವು ಸಜೆಸ್ಟ್ ಮಾಡಲ್ಲ ಸರ್. ರೀಸನ್ ಏನಂದ್ರೆ ಇದನ್ನ ಒಂದ್ಸರಿ ಮಾಡಬೇಕು, ಮತ್ತೆ ನಾಳೆ ದಿನ ಪೀಲ್ ಆಫ್ ಆಗ್ಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಒಂದೇ ಸರಿ ಟೈಲ್ಸ್ ಗೆ ರಿಪ್ಲೇಸ್ ಮಾಡ್ಕೊಂಡ್ರೆ ಇವತ್ತು ಖರ್ಚು ಜಾಸ್ತಿ ಆಗ್ಬೋದು, ಬಟ್ ಲೈಫ್ ಲಾಂಗ್ ಇರುತ್ತೆ. ಲೈಫ್ ಲಾಂಗ್ ಇರುತ್ತೆ. ವೆರಿ ನೈಸ್. ಬನ್ನಿ ಈ ಡಿವೈಡರ್ ಬಗ್ಗೆ ಒಂಚೂರು ಹೇಳಿ ನಮ್ಗೆ. ಏನಿದು
ಇದು ಬಂದು ಆಕ್ಚುಲಿ ಡಿವೈಡರ್ PVD ಕೋಟಿಂಗ್ ಅಲ್ಲಿ ಮಾಡಿದೀವಿ. PVD ಕೋಟಿಂಗ್ ಮೆಟಲ್ದ ಇದು SS ಸರ್, SS ದು SS ವಿತ್ ಫ್ಲೂಟೆಡ್ ವಿತ್ ಬ್ರಾನ್ಸ್ ಫ್ಲೂಟೆಡ್, ಗ್ಲಾಸ್ ಬ್ರಾನ್ಸ್ ಫ್ಲೂಟೆಡ್ ಕೊಟ್ಟಿದೆ ಸರ್. ಬ್ರಾನ್ಸ್ ಫ್ಲೂಟೆಡ್ ಇದು ಕೊಟ್ಟಿದ್ದೀವಿ. ಮೇಲ್ಗಡೆಗೆ ಬ್ರಾನ್ಸ್ ಟಿಂಟ್ ಕೊಟ್ಟಿದ್ದೀವಿ ಸರ್. ಓಕೆ ವೆರಿ ನೈಸ್. ಹಾಗೆ ಇದನ್ನು ಹೇಳ್ಬಿಡಿ ಸಪೋರ್ಟ್ ಆಗಿ ವೀನಿಯರ್ ಫಾಲ್ ಸೀಲಿಂಗ್ ತಗೊಂಡಿದ್ದೀವಿ ಸೆಂಟ್ರಲ್ಲಿ. ಆಕ್ಚುಲಿ ಅದು ಡಿವೈಡರ್ ಆಗಿ ತಗೊಂಡಿದ್ದೀವಿ ಸರ್ ಲಿವಿಂಗ್ ಏರಿಯಾದಲ್ಲಿ. ನೀವು ಇದನ್ನ ಈ ಕಡೆ ಹಾಕೊಂಡಿಲ್ಲ ಅಲ್ವಾ? ಹೌದು ಸರ್. ಇಲ್ಲಿ ಜಸ್ಟ್ ಪೆರಿಫೆರಲ್ ಹಾಕ್ಬಿಟ್ಟು ಇಲ್ಲಿ ಬರೀ ಪೆರಿಫೆಲ್ ಹಾಕಿದೀವಿ, ಆ ಕಡೆಗೂ ಪೆರಿಫೆರಲ್, ಮತ್ತೆ ಕರ್ಟನ್ಸ್ಗೆ ಗ್ಯಾಪ್ ಕೊಟ್ಟಿದ್ದೀವಿ, 8 ಇಂಚಸ್ ಗ್ಯಾಪ್ ಕೊಟ್ಟಿದ್ದೀವಿ. ಇದನ್ನ ಮಾಡಿದ ರೀತಿ ಹೇಳಿ, ಯಾವ ತರ ಮಾಡಿದೀರಾ? ಸೊ ಇದು ಕಂಪ್ಲೀಟ್ ಆಗಿ ವುಡ್ ವರ್ಕ್ ಸರ್. ಸೊ ಮೇಲ್ಗಡೆ ವೀನಿಯರ್ ಫಿನಿಶ್ ಕೊಟ್ಟಿದ್ದೀವಿ. ಸೊ ಇದನ್ನ ಪ್ರತಿಯೊಂದು ವೀನಿಯರ್ ಸಿಂಗಲ್ 1 ಫೀಟ್ ಬೈ 1 ಫೀಟ್ ಕಟ್ ಮಾಡಿ ಒಂದೊಂದೇ ಪ್ಲೇಸ್ ಮಾಡ್ತಾರೆ. ಅದನ್ನೇ ಕೇಳೋಣ ಅನ್ಕೊಂಡೆ ನಾನು. ಎಂಟೈರ್ ಆಗಿ ಗ್ರೂ ತಗೊಂಡ್ರು ಅಥವಾ ಪೀಸ್ ಬೈ ಪೀಸ್ ಮಾಡಿದ್ರು? ಇಲ್ಲ, ಗ್ರೂ ಮಾಡಿರೋದು ಸರ್ ನಾವು ಬೇಕಂತ. ಕಂಪ್ಲೀಟ್ ಆಗಿ ಗ್ರೂ ಡಿಸೈನ್ ಅಲ್ಲೇ ಮಾಡಿರೋದು. ಬಟ್ ಇದು ಪೀಸ್ ಬೈ ಪೀಸ್ ಅಲ್ವಾ? ಪೀಸ್ ಬೈ ಪೀಸ್ ಸರ್. ಹೌದು. ಅದಕ್ಕೆ ಜಿಗ್ಜಾಗ್ ತಗೊಂಡಿದ್ರೆ ಒಂದು ಈ ತರ ಒಂದು ಆ ಕಡೆ ಅಂತ ಹೇಳ್ಬಿಟ್ಟು. ವೆರಿ ನೈಸ್. ಇದು ಲೈಕ್ ಪರ್ಟಿಕ್ಯುಲರ್ ಟೈಮ್ ಆದ್ಮೇಲೆ ನಾವು ಪಾಲಿಶ್ ಮಾಡಿಸ್ಬೇಕಲ್ವಾ? ಹೌದು ಸರ್. ಹೌದು. ಲೈಕ್ ಸೇಮ್ ವೇ ಮೈನ್ ಡೋರ್ ಮತ್ತೆ ಪೂಜಾ ಡೋರ್ ಹೆಂಗಾಗುತ್ತೆ ಸೇಮ್ ಅದೇ ತರ ಸರ್. ಬಟ್ ಇಂಟೀರಿಯರ್ ಆಗಿರೋದ್ರಿಂದ ಅಷ್ಟು ಬೇಗ ಹೋಗೋದು, ಅಷ್ಟು ಬೇಗ ಇದಾಗಲ್ಲ, ಎಕ್ಸ್ಪೋಸ್ ಆಗಲ್ಲ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ. ಓಕೆ. ಸೊ ಒಂದು ಎಷ್ಟು ಸರ್, ಒಂದು 5 ವರ್ಷ ಬಿಟ್ಟು 6 ವರ್ಷ ಆರಾಮ್ ಸರ್. 6 to 7 ಇಯರ್ಸ್. ನಾವು ಪೇಂಟ್ ಯಾವಾಗ ರೀಪೇಂಟ್ ಮಾಡ್ತೀವಿ ಅವಾಗ ಒಂದು ಕೋಟ್ ಹೊಡೆದ್ರೆ ಸಾಕು ಸರ್. ಪೇಂಟ್ರಿಗೆ ಹೇಳ್ಬಿಟ್ರೆ ಮಾಡ್ಕೊಡ್ತಾರೆ. ಹೌದು ಸರ್. ಒಂಥರ ರಿಸ್ಕ್ ಇಲ್ಲ, ಹಾಕೊಂಬೋದಲ್ಲ, ಆರಾಮಾಗಿ ಹಾಕೋಬಹುದು ಸರ್. ಯಾಕಂದ್ರೆ ತುಂಬಾ ಜನ ನಂಗೆ ಕೇಳ್ತಾರೆ ಸರ್ ಸೀಲಿಂಗ್ ಅಲ್ಲಿ ವುಡ್ ಹಾಕ್ಬೋದಾ, ನಾಳೆ ದಿನ ಅದನ್ನ ಪಾಲಿಶ್ ಮಾಡೋದು ಹಿಂಗೆ ಅಂತ. ಸಪೋಸ್ ಪಾಲಿಶ್ ಮಾಡೋದೇ ಬೇಡ ಅಂದ್ರೆ ಲ್ಯಾಮಿನೇಟ್ ಹಾಕ್ಬೋದು, ಬಟ್ ಈ ಫಿನಿಶ್ ಬರಲ್ಲ ಸರ್. ಈ ಫಿನಿಶ್ ಬರಲ್ಲ. ದಿಸ್ ಇಸ್ ಆಕ್ಚುಲ್ ವುಡ್ ತರ ಬರುತ್ತೆ. ಆಕ್ಚುಲ್ ವುಡ್ ತರ ಬರುತ್ತೆ ಸರ್. ಹೌದು. ಕರೆಕ್ಟ್. ವೆರಿ ಸೊ ಪಾಲಿಶ್ ಅಲ್ಲೂ ಮತ್ತೆ ವೆರೈಟೀಸ್ ಇದೆ. ಸೂಪರ್. ಸೊ ಇದು ಹ್ಯಾಂಡ್ ಪಾಲಿಶ್. ಸೊ ನಾವು PU ಪಾಲಿಶ್ ಮಾಡ್ಕೋಬಹುದು, ಮತ್ತೆ ಇನ್ನೂ ಲ್ಯಾಕರಿಂಗ್ ಅದ್ರ ಮೇಲೆ ಲ್ಯಾಕರಿಂಗ್ ಕೋಟ್ ಮಾಡಿಸ್ಕೊಂಡ್ರೆ ಇನ್ನೂ ಶೈನಿಂಗ್ ಬರುತ್ತೆ. ನಮ್ಮ ಶೋರೂಮ್ ಅಲ್ಲಿ ಮಾಡಿದೀವಿ ಅದು. ಸೊ ಸೇಮ್ ಆ ತರ ಮಾಡ್ಕೋಬಹುದು. ಬ್ಯಾಕ್ ಗ್ರೌಂಡ್ ಟಿವಿ ಯೂನಿಟ್ ಇದು ಫ್ಲೋರ್ ಟು ಸೀಲಿಂಗ್ ಕಾನ್ಸೆಪ್ಟ್ ಅಲ್ಲೇ ಕೊಟ್ಟಿದೆ ಸರ್. ಈವನ್ ರಾಫ್ಟರ್ಸ್ ಫಾಯರ್ ಅಲ್ಲಿ ಏನ್ ಹಾಕಿದೀವಿ ಸೇಮ್ ರಾಫ್ಟರ್ಸ್ ಕಂಟಿನ್ಯೂಷನ್ ಅದನ್ನೇ ಕಂಟಿನ್ಯೂ ಮಾಡಿದ್ರಾ? ಸೊ ಇದು ಬ್ಯಾಕ್ ಪ್ಯಾನಲ್ ಬಂದು ಮಾರ್ಬಲ್ ಕಲರ್ ಕೊಟ್ಟಿದ್ದೀವಿ. ಓಕೆ. ಹಿಂದ್ಗಡೆಗೆ 2 ಟೀ ಪಟ್ಟಿ ರನ್ ಮಾಡಿದ್ದೀವಿ. ದಿಸ್ ಇಸ್ ಕಾಮನ್ ಆಕ್ಚುಲಿ. ಓಕೆ. ಸೊ ಈ ಕಡೆ ಒಂದು ಲಾಂಗ್ ಮತ್ತೆ ಲಾಂಗ್ ಯೂನಿಟ್ ಕೊಟ್ಟಿದೆ ಸರ್. ಹೌದು. ಎಲ್ಲ ಆರ್ಟಿಫಿಕ್ಸ್ ಹಾಕ್ಬಿಟ್ಟಿದ್ರಲ್ಲ ಇದರೊಳಗಡೆ ಎಲ್ಲ ಕಂಪ್ಲೀಟ್ ಆಗಿ. ಓಕೆ. ವೆರಿ ನೈಸ್. ನೋಡಿ ವೀಕ್ಷಕರೇ, ಇಲ್ಲೊಂದು ಡಿಸೈನರ್ ಲೈಟ್ಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಈ ಲೈಟ್ ಪೊಸಿಷನಿಂಗ್ ಎಲ್ಲ ನೀವು ಫಸ್ಟ್ ಹೌದು ಸರ್, ಫಸ್ಟ್ ಡಿಸೈನ್ ಅಲ್ಲೇ ಆಗೋಗಿರುತ್ತೆ ಸರ್. ಸೊ ಈಗ ಮುಂಚೆ ಹೆಂಗ್ ಮಾಡ್ತಿದ್ವಿ ಅಂದ್ರೆ ಲೈಟ್ಸ್ ಆಗಲಿ ಏನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಟ್ರೆಂಡಿಂಗ್ ಏರೋ ಲೈಟ್ಸ್ ನಮ್ಮ ಇಂಟೀರಿಯರ್ ಜೊತೆ ಅಷ್ಟೇ ಇಂಪಾರ್ಟೆಂಟ್ ಸರ್. ಹೋಮ್ ಡೆಕೋರ್ ಬಂದ್ಬಿಟ್ಟಿದೆ. ಓಕೆ. ಸೊ ವಿತೌಟ್ ಲೈಟ್ಸ್ ಆಕ್ಚುಲಿ ನಾವು ಏನು ಮಾಡೋಕ್ಕೂ ಚೆನ್ನಾಗಿರಲ್ಲ ಸರ್. ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅದಕ್ಕೆ 90% ನಾವು ಮಾಡಿದ್ರೆ 10% ಲೈಟ್ಸ್ ಕಾಸ್ಟಿಂಗ್ ಹಾಕಿದ್ರೇನೆ ಆ ಔಟ್ಪುಟ್ ಬರೋದು. ಬಟ್ ಆ 100% ಫಿನಿಶ್ ಬರ್ಬೇಕಂದ್ರೆ ಲೈಟಿಂಗ್ಸ್ ಬರಲೇಬೇಕು. ಸೂಪರ್ ಆಗಿ ಹೇಳಿದೆ ಸರ್. ನೆಕ್ಸ್ಟ್ ಈ ಕಡೆ ಈ ವಾಲ್. ಸೊ ಇದೊಂದು ಪ್ಲೈನ್ ವಾಲ್ ಇರೋ ಬದಲು ಮೋಲ್ಡಿಂಗ್ಸ್ ಡಿಸೈನ್ ಕೊಟ್ಟಿದ್ದೀವಿ ವಿತೌಟ್ ವಾಲ್ ಪೇಪರ್. ಒಳಗಡೆಗೆ ಅಕ್ರಲಿಕ್ ಇದು ಸ್ಟಿಕ್ಕರಿಂಗ್ ಕೊಟ್ಟಿದ್ದೀವಿ ಸರ್. ಇದು ಅಕ್ರಿಲಿಕ್ ಸ್ಟಿಕ್ಕರಿಂಗ್. ಹೌದು. ಹೋಗಲ್ಲ ತಾನೇ ಇದು? ಹೋಗಲ್ಲ ಸರ್, ಹೋಗಲ್ಲ. ನಾವು ಅದಕ್ಕೆ ಮತ್ತೆ ಇದು ಗ್ಲೂ ಹಾಕಿರ್ತೀವಿ ಸರ್. ಬಟ್ ಲುಕ್ಸ್ ಅಮೇಜಿಂಗ್ ಸರ್. ಇಲ್ಲಿ ಏನಾದರೂ ಸಜೆಸ್ಟ್ ಮಾಡಬೇಕಿತ್ತಲ್ವಾ ಸರ್ ನೀವು? ಸೊ ವಾಲ್ ಪೇಪರ್ ಇತ್ತು, ಬಟ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಹಿಂಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ವಾಲ್ ಪೇಪರ್ ಫ್ಯಾಮಿಲಿ ಫೋಟೋ ಏನಾದರೂ ಹಾಕೋಬಹುದು ಸರ್. ಬಟ್ ಅವರು ಪ್ಲೇನ್ ಆಗಿರಲಿ ಅಂತ ಹಂಗೆ ಬಿಟ್ಕೊಂಡಿದ್ದಾರೆ. ಸೂಪರ್ ಚೆನ್ನಾಗಿದೆ ಸರ್ ಇದು ಆಕ್ಚುಲಿ. ವೆರಿ ನೈಸ್. ಬನ್ನಿ ಕಿಚನ್ಗೆ ಹೋಗಿ ಬಂದ್ಬಿಡೋಣ ಫಸ್ಟ್, ಆಮೇಲೆ ಈ ಕಡೆ ಕಿಡ್ಸ್ ಬೆಡ್ರೂಮ್ಗೆ ಹೋಗೋಣ. ಸೊ ಕಿಚನ್ ಸೈಜ್ ಏನಿದೆ ಆಕ್ಚುಲ್ ಆಗಿ? ಸೊ ಕಿಚನ್ ಸೈಜ್ ಬಂದು ಇದು ಅರೌಂಡ್ 10x8 ಬರ್ಬೋದು ಸರ್. ಪ್ಯಾರಲಲ್ ಕಿಚನ್ ಆಕ್ಚುಲಿ. ಪ್ಯಾರಲಲ್ ಕಿಚನ್. ಹೌದು. ಸೊ ಆ ಕಡೆಗೆ ಅಡಿಷನಲ್ ಕಿಚನ್ ಇದೆ. ಸೊ ಇದು ಆಕ್ಚುಲಿ ಪ್ಲಾನ್ ಅಲ್ಲಿ ಇರಲಿಲ್ಲ, ಬಿಲ್ಡರ್ ಪ್ಲಾನ್ ಅಲ್ಲಿ ಇರಲಿಲ್ಲ ಇದು. ಸರಿ. ಸೊ ಇದು ಅಡಿಷನಲ್ ಆಗಿ ಮಾಡಿರೋದು. ಇದು ನಾರ್ಮಲ್ ಬಿಲ್ಡರ್ ಪ್ಲಾನ್ ಅಲ್ಲಿ ಇದೆ ಇಷ್ಟೇ ಸರ್. ಅಂದ್ರೆ ಇದು ನೀವು ಕ್ರಿಯೇಟ್ ಮಾಡ್ಕೊಡ್ತೀರಾ? ಹೌದು, ನಾವು ಕ್ರಿಯೇಟ್ ಮಾಡಿರೋದು. ಡ್ರಾಯಿಂಗ್ ಅಲ್ಲಿ ಇದನ್ನೇ ಹೇಳಿ ಏನೇನ್ ಮಾಡಿದ್ರಿ ಈ ವಾಲ್ ಸೊ ಅಲ್ಲಿ? ಇಲ್ಲಿ ಲಾಫ್ಟ್ ಕಂಟಿನ್ಯೂಷನ್ ಇದೆ ಸರ್. ಸಿ ಶೇಪ್ ಇದೆ. ಶಿ ಶೇಪ್ ಅಲ್ವಾ? ಹೌದು ಸರ್. ಅಕ್ರಿಲಿಕ್ ಅಲ್ವಾ ಸರ್? ಅಕ್ರಿಲಿಕ್. ಹೌದು ಸರ್, ಕಂಪ್ಲೀಟ್ ಕಿಚನ್ ಅಕ್ರಿಲಿಕ್ ಇದೆ. ಓಕೆ. ಸೊ ಮತ್ತೆ ಈ ಕಡೆಗೆ ಫ್ರಿಡ್ಜ್ ಗೆ ಪ್ರಾವಿಷನ್ ಕೊಟ್ಟಿದೆ. ಸೆಂಟ್ರಲ್ ಓಪನ್ ಸ್ಪೇಸ್, ಪಕ್ಕದಲ್ಲಿ ರೋಲಿಂಗ್ ಶಟರ್ ಇದೆ. ಇದು ರೋಲಿಂಗ್ ಹಾಕಿದ್ರಿ. ಬ್ಲ್ಯಾಕ್ ಅಲ್ವಾ ಇದು? ಹೌದು. ಓಕೆ. ಸೊ ಒಳಗಡೆ ಇದು ಬೇರೆ ಹೊರಗಡೆ ಬರೋ ತರ ಮಾಡಿದ್ರಲ್ವಾ? ಓಕೆ ಓಕೆ ಓಕೆ. ಎಮರ್ಜೆನ್ಸಿ ಹೊರಗಡೆ ತಕೊಂಡೆ ಕೆಲಸ ಮಾಡ್ಕೋಬಹುದು. ಓಕೆ ಫೈನ್. ಇದಾಯ್ತು. ಸೊ ನೆಕ್ಸ್ಟ್ ಈ ಕಡೆಗೆ ಒಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಮತ್ತೆ ಮೇಲ್ಗಡೆಗೆ ಪ್ರೊಫೈಲ್ ಶಟರ್ ವಿತ್ ವುಡನ್ ಲ್ಯಾಮಿನೇಟ್, ವುಡನ್ ಥೀಮ್ ಸರ್. ಸೇಮ್ ಓಕೆ. ಅಲ್ಲೇನು ಪ್ಯಾನಲಿಂಗ್ ಅಲ್ಲಿ ಯೂಸ್ ಮಾಡಿದೀವಲ್ಲ ಅದೇ ಲ್ಯಾಮಿನೇಟ್ ಒಳಗಡೆ ಕೊಟ್ಟಿದ್ದೀವಿ. ಗ್ಲಾಸಿ ಫಿನಿಶಸ್. ಓಕೆ ಓಕೆ. ಓಕೆನಾ? ಸೊ ಮತ್ತೆ ಟೈಲ್ಸ್ ಬಂದು ಇದು ಅಷ್ಟೇ ಸರ್, ಸೆಲೆಕ್ಟೆಡ್ ಡಿಜಿಟಲ್ ಟೈಲ್ಸ್. ನೀವೇ ಸೆಲೆಕ್ಟ್ ಮಾಡಿದ್ದಾ? ಹೌದು ಸರ್. ಸ್ಪೈಸ್ ರ್ಯಾಕ್ ಅಮೇಜಿಂಗ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ ಅವರು. ಹೌದು ಸರ್. ಪರ್ಫೆಕ್ಟ್ ಇದು. ಓಕೆ. ಸೊ ವೀಕ್ಷಕರೇ ನೋಡಿ, ಇದೊಂಥರ ವರ್ಕಿಂಗ್ ಏರಿಯಾ ತರ ಸರ್ ಇದು. ಬೇಕಾದ್ರೆ ಮಿಕ್ಸಿ ತಕೊಂಡು ಇಟ್ಕೊಂಡು ಪಾಯಿಂಟ್ಸ್ ಎಲ್ಲ ಇದೆ ಅಲ್ವಾ? ಸ್ಮಾಲ್. ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಆಗಲ್ಲ ಮೇನ್ ಕಿಚನ್. ಈ ಕಡೆ ಡಿಸ್ಟರ್ಬೆನ್ಸ್ ಆಗಲ್ಲ. ಓಕೆ. ಇಲ್ಲಿ ಬಾಟಮ್ ಸರ್, ಬಾಟಮ್ ಏನೇನಿದೆ? ಬಾಟಮ್ ಅಲ್ಲಿ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದೆ ಸರ್. ಸೊ 8 ಇಂಚಸ್ ಟ್ಯಾಂಡಮ್ ಬಾಕ್ಸ್ ಇದೆ. ಇದು ವಿಕಾ ಬಾಸ್ಕೆಟ್ ಇದೆ, PVC ಇದು. ಓಕೆ. ಬಾಟಲ್ ಪಲೋಟಿ ಇಲ್ಲಿ ಹಾಕ್ಬಿಟ್ರಾ? ಸರ್ ಬಾಟಲ್ ಪಲೋಟ್ ಇಲ್ಲೇ ಕೊಟ್ಬಿಟ್ರಿ. ಓಕೆ ಫೈನ್. ದಿಸ್ ಸೆಕ್ಷನ್ ಇಲ್ಲಿ ಏನೇನಿದೆ? ಸೊ ಇಲ್ಲಿಗೆ ಬಂದ್ರೆ ಮತ್ತೆ ವಾಲ್ ಯೂನಿಟ್. ಆ ಕಡೆ ಈ ಕಡೆ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ. ಓಕೆ. ಸೇಮ್ ಥೀಮ್ ಅಲ್ಲೇ. ಈ ಕಡೆಗೆ ಆಕ್ವಾಗಾರ್ಡ್ ಸ್ಪೇಸ್ ಕೊಟ್ಟಿದ್ದೀವಿ. ಓಕೆ. ವಾಟರ್ ಪ್ಯೂರಿಫೈಯರ್ಗೆ ಮೇಲ್ಗಡೆ ಲಾಫ್ಟ್ ರನ್ ಆಗಿದೆ ಸರ್ ಆಸ್ ಯೂಶುವಲ್. ಈ ಕಡೆ 2 ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ. ಓಕೆ. ಚಿಕ್ಕದಾಗಿ ಯೂಸೇಜ್ ಚೆನ್ನಾಗಿದೆ. ಸೊ ಅಲ್ಲಿ ಎಂಟಿ ಬಿಟ್ಟರೆ ಆಡ್ ಆಗಿರುತ್ತೆ ಅಂತ ಹೇಳಿ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ನೋಡಿ ವೀಕ್ಷಕರೇ, ಸ್ಪೈಸ್ ರ್ಯಾಕ್ ವಿತ್ ಆರ್ಗನೈಸ್, ಪ್ರಾಪರ್ ಆಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಚಿಕ್ಕದಾಗಿ ಹೋಮ್ ಡೆಕರ್ ಸಾಕದಾಗಿ ಮಾಡಿದ್ದಾರೆ. ಈ ತರ ಮಾಡ್ಬೇಕು ಸರ್, ಚೆನ್ನಾಗಿರುತ್ತೆ. ಇದೆಲ್ಲ ಕ್ವಾಡ್ಸ್ ಹಾಕಿದ್ರಲ್ಲ ಸರ್? ಇದೆಲ್ಲ ಕ್ವಾಡ್ಸ್ ಸರ್. ಹೌದು. ನೀವೇ ಹಾಕೊಟ್ಟಿರೋದು? ಇದೆಲ್ಲ ನಮ್ದೇ ಸರ್. ಹೌದು. ಕ್ವಾಡ್ಸ್, ಈ ಡ್ಯಾಡೋ ಟೈಲ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ನಿಮ್ಮಿಂದನೇ ಅರೇಂಜ್ ಆಗಿರೋದು. ಮತ್ತೆ ಇಲ್ಲಿ ಬಂದು ನಾರ್ಮಲ್ ಟ್ರೆಡಿಷನಲ್ ಕಾಮನ್ ಆಗಿ ಟ್ಯಾಂಡಮ್ಸ್
ಹಾಕಿದ್ದೀವಿ ಮತ್ತು ಹ್ಯಾಂಡಲ್ಸ್ ಬಂದು ಇದು ಸಿ ಹೋಲ್ ಕೊಟ್ಟಿದ್ದೀವಿ ಸರ್, ಹ್ಯಾಂಡಲ್ಲೆಸ್. ಸೀಗೋಲನ ಇದು? ಹೌದು ಸರ್. ಓಕೆ, ಕೆಳಗಡೆ ಸರ್ ಇದು ಕೆಳಗೆ ಮತ್ತೆ ಸ್ಟೋರೇಜ್ ಇದೆ ಸರ್. ಈ ಕಡೆ ಸ್ಟೋರೇಜ್ ಇಲ್ಲಿ? ಹಾಂ ಸರ್. ಓಕೆ, ವೆರಿ ನೈಸ್. ಇದು ಹಿಂಗೆ ಸರ್, ಕಟ್ಟೆ ಆಲ್ರೆಡಿ ಇರೋದ್ರಿಂದ ಸೊ ಅದು ಹೆಂಗಿತ್ತು ಅದ್ರ ಪ್ರಕಾರ ಪ್ಲಾನ್ ಮಾಡಿ. ಇಲ್ಲಿ ಕಟ್ಟೆ ಇತ್ತಾ ಸರ್ ಇಲ್ಲಿ ಮುಂಚೆನೆ? ಅನ್ಸುತ್ತೆ ಸರ್, ಒಂದು ನಿಮಿಷ ಕಟ್ ಮಾಡಿಬಿಡಿ ಸರ್. ಸೊ ಇಲ್ಲಿ ಬಾಕ್ಸಸ್ ಯಾವ್ದು ಇದೆ ಸರ್? ಇಲ್ಲಿ ಟ್ಯಾಂಡಮ್ ಬಾಕ್ಸಸ್ ಇದೆ, 3 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ಓಕೆ ಓಕೆನಾ. ಅದಾದ್ಮೇಲೆ ಈ ಕಡೆ ಸ್ಟೋರೇಜ್ ಇದೆ ಸರ್. ಸೊ ಇದು ಫುಲ್ ಕಾರ್ನರ್ ಸ್ಟೋರೇಜು. ಓಕೆ. ಸೊ ಇದು ಈ ಕಡೆಗೆ ಸರ್ ಸ್ಟೋರೇಜ್. ಓಕೆ, ಇದು ಈ ಕಡೆ ಓಪನ್ ಆಗುತ್ತೆ. ಹೌದು ಸರ್, ಸ್ಟೋರೇಜ್ ಇದೆ ಅಲ್ವಾ? ಓಕೆ. ಸೊ ಈ ಕಡೆ ಮತ್ತೆ ಸಿಂಕ್ ಏರಿಯಾ ಸರ್. ಸಿಂಕ್ ಏರಿಯಾ. ಓಕೆ. ಇಲ್ಲಿ BWP ಯೂಸ್ ಮಾಡಿರ್ತೀರಾ? ಹಾಂ, ಕಂಪ್ಲೀಟ್ ಕಿಚನ್ ಏರಿಯಾಗೆ ಕಂಪ್ಲೀಟ್ BWP ಇರುತ್ತೆ. ಅದ್ರ ಕಿಚನ್ ಫುಲ್ BWP ಹಾಕಿರ್ತೀರಾ? ಇಲ್ಲ, ಬೇಸ್ ಯೂನಿಟ್ ಅಷ್ಟೇ ಸರ್. ಮಿಡಲ್ ಯೂನಿಟ್ಗೆಲ್ಲ ನಾರ್ಮಲ್ ಬೇಕಾಗಿಲ್ಲ ಸರ್. ಹೌದು. BWP ಅಂದ್ರೆ ವೀಕ್ಷಕರೇ ಬಾಯ್ಲಿಂಗ್ ವಾಟರ್ ಪ್ರೂಫ್ ಇರುವಂತಹ ಪ್ಲೈವುಡ್ ಸರ್. ಈ ಲ್ಯಾಮಿನೇಟ್ಸ್ ಅಲ್ಲೂ ಆ ಥರ ಏನಾದರೂ ಸ್ಟ್ರಾಂಗ್ ಇರೋ ಲ್ಯಾಮಿನೇಟ್ಸ್ ಬರುತ್ತಾ? ಇಲ್ಲ ಎಲ್ಲ ಒಂದೇನೆ? ಲ್ಯಾಮಿನೇಟ್ಸ್ ಎಲ್ಲ ಒಂದೇ. ಆಕ್ಚುಲಿ ವಾರಂಟಿ ಏನೇ ಬಂದ್ರೆ ಪ್ಲೈವುಡ್ ಮಾತ್ರ ಬರುತ್ತೆ ಸರ್. ಮತ್ತೆ ಫೆವಿಕಾಲ್ ಆಗಲಿ ಅದಕ್ಕೆಲ್ಲ ಯಾವುದಕ್ಕೂ ಬರಲ್ಲ. ಮತ್ತೆ ಲ್ಯಾಮಿನೇಟ್ಸ್ಗೂ ಬರಲ್ಲ. ಲ್ಯಾಮಿನೇಟ್ಸ್ ಒನ್ ಸೋಲ್ಡ್ ಅಷ್ಟೇ ಸರ್. ಅಷ್ಟೇ ಅಂತ ಹೇಳ್ತೀರಾ? ಹೌದು. ಸೂಪರ್. ಬನ್ನಿ ಹಂಗೆ ನಾವು ಕಿಡ್ಸ್ ಬೆಡ್ರೂಮ್ ತೋರಿಸ್ಕೊಂಡು ಬಂದ್ಬಿಡೋಣ. ಸೊ ಪಿಂಕ್ ಥೀಮಲ್ಲಿ ಮಾಡಿರುವಂತಹ ಕಿಡ್ಸ್ ಬೆಡ್ರೂಮು. ಫಸ್ಟ್ ನಾನು ಕೇಳೋದು ಕಿಡ್ಸ್ ಬೆಡ್ರೂಮ್ ಸೈಜ್ ಏನಿದೆ ಸರ್ ಈ ಕಿಡ್ಸ್ ಬೆಡ್ರೂಮು? ಸರ್ ಇದು ಆಲ್ಮೋಸ್ಟ್ 10x10 ಬರುತ್ತೆ. 10x10? ಹಾಂ, ಇದನ್ನ ಆಕ್ಚುಲಿ ಕ್ಲೈಂಟ್ ಕನ್ವರ್ಟ್ ಮಾಡ್ಕೊಂಡಿರೋದು ಸ್ಟಡಿ ರೂಮ್ ಅಂತ ಸರ್. ಸೊ ಫಸ್ಟ್ ಟೈಮ್ ನಾವು ಮಾಡಿರೋದು ಇದು ಬಂಕರ್ ಬೆಡ್. ಬಟ್ ತುಂಬ ಯೂನಿಕ್ ಆಗಿ ಮಾಡಿದ್ದೀರಾ. ಅದು ಮಾಡ್ಯುಲರ್ ಅಲ್ಲಿ ಮಾಡಿದ್ದೀವಿ ಸರ್. ಸ್ವಲ್ಪ ತೋರಿಸ್ಬಿಡ್ತೀನಿ ರೀ ಸರ್. ಈಗ ಆ ಕಡೆ ಹೋಗ್ಬಿಡಿ ಸರ್, ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಏನೇನಿದೆ ಅಂತ ಹೇಳ್ಬಿಟ್ಟು. ಯಾವ ಥರ? ಸೊ ಇದು ಬಂದು ಸ್ಟೆಪ್ಸ್ ಕಮ್ ಸ್ಟೋರೇಜ್. ಇದು ಸ್ಟೆಪ್ಸ್ ಕಮ್ ಸ್ಟೋರೇಜ್? ಹೌದು ಸರ್, ಡ್ರಾಯರ್ಸ್ ಇದೆ. ಓಕೆ. ಸೊ ಮೇಲ್ಗಡೆ ಸ್ಟೆಪ್ ಯಾವುದು ತಾವು ಹೋಗ್ಬೋದು, ಬಟ್ ಸ್ಟೆಪ್ಸ್ ಕೂಡ. ಹೌದು ಸರ್. ಓಕೆ. ಸೊ ಅದೇ ಥರ. ಸೊ ಇಲ್ಲಿ ಸ್ಟೋರೇಜ್ ಇಲ್ಲ. ಓಕೆ. ಮೇಲ್ಗಡೆ ಮತ್ತೆ ಅವ್ರ ಪಾಪ ಮಲ್ಕೊಳ್ಳೋಕ್ಕೆ. ಓಕೆ. ಇದು ರೇಡಿಂಗ್ಸ್ ಸರ್, ನಾವು CNC ಮಾಡಿರೋದು ಸರ್. ಇದು ನೀವು ಇಲ್ಲಿ ಕಡೆ ಏನು ಸಪೋರ್ಟ್ ಕೊಟ್ಟಿಲ್ವಲ್ಲ? ಒಂದು 10 ಇಯರ್ ಬೇಬಿ ಇದರಲ್ಲಿ ಮಲ್ಕೊಂಡ್ರೆ ಏನು ತೊಂದರೆ ಇಲ್ವಾ? ಏನಾಗಲ್ಲ. ಇಷ್ಟು ಕೆಜಿ ಅಂತ ಏನಾದರೂ ಇದೆಯಾ ಕೆಪಾಸಿಟಿ? ಮಕ್ಕಳಿಗೆ ಅಂತ ಡಿಸೈನ್ ಮಾಡಿ 25 to 30 kg ಆರಾಮ್ಸೆ ಇದು ಮಾಡ್ಕೋಬಹುದು, ಮಲ್ಕೋಬಹುದು ಆರಾಮಾಗಿ. ಓಕೆ. ಇದೆಲ್ಲ ಮಾಡ್ಕೊಂಡು ತುಂಬಾ ಒಳಗಡೆ ನೀವು ಅಲ್ಲಾಡ್ಸಕ್ಕೂ ಆಗಲ್ಲ ಸರ್ ಅಷ್ಟೇ. ಹೌದು ಸರ್ ಇದು? ಓಕೆ. ಸೊ ಅದ್ರ ಕೆಳಗಡೆನೇ ಡ್ರೆಸ್ಸಿಂಗ್ ಇದು ಸ್ಟಡಿ ಟೇಬಲ್. ಸೊ ವರ್ಕಿಂಗ್ ಟೇಬಲ್ ತರ ಅವ್ರಿಗೆ ಸ್ಟಡಿ ಟೇಬಲ್ ಮಕ್ಕಳಿಗೆ ಆಕ್ಚುಲಿ ಬಂದು ಓಪನ್ ಏರಿಯಾ ಸರ್. ಓಕೆ. ಸೊ ಡೆಕೋರ್ ಮಾಡ್ಕೊಳ್ಳೋಕೆ ಮೇಲ್ಗಡೆ ಅಷ್ಟೇ ಫುಲ್ ಡೆಕೋರ್ ಮಾಡಿ. ಸ್ಟೆಪ್ಸ್ ಬಂದು ಇದು ಸ್ಟೆಪ್ಸ್ ಕಮ್ ಆಕ್ಚುಲಿ ಸ್ಟೋರೇಜ್ ಸರ್. ಸೊ 3 ಡ್ರಾ ಕೊಟ್ಟಿದ್ದೀವಿ ಇಲ್ಲಿ ಹ್ಯಾಂಡಲ್ಸ್ ಕಾನ್ಸೆಪ್ಟ್ ಅಲ್ಲಿ. ಸೊ ಮೇಲ್ಗಡೆ ಸ್ಟೆಪ್ಸ್ ಆಗಿ ಆಕ್ಟ್ ಮಾಡುತ್ತೆ, ಒಳಗಡೆ ಮತ್ತೆ ಸ್ಟೋರೇಜ್ ವೇಸ್ಟ್ ಮಾಡೋದು ವಿತ್ ಡ್ರಾಯರ್ ಕೊಟ್ಟಿದ್ದೀವಿ. ಓಕೆ. ಸೊ ಸೇಮ್ ವೇ. ಓಕೆ. ಮತ್ತೆ ಮೇಲ್ಗಡೆ ಹತ್ತಿದ ತಕ್ಷಣ ಅಲ್ಲಿ ಅವ್ರ ಪಾಪು ಮಲ್ಕೊಳ್ಳೋಕೆ ಜಾಗ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ ಸರ್. ಇಲ್ಲಿಂದ ಏನು ಇದಕ್ಕೆ ಇದಿಲ್ಲ ಅಲ್ಲ, ಸಪೋರ್ಟ್ ಇಲ್ಲ. ಸೊ ಇದು ವೇಟ್ ತಡೆಯುತ್ತೆ ಸರ್? ಇದು 100% ತಡೆಯುತ್ತೆ. ನೀವು ಶೇಕು ಮಾಡೋಕ್ಕಾಗಲ್ಲ ನೋಡಿ. ಹೌದು. ಒಂದು 10 ವರ್ಷದ ಮಗು ಇದ್ರೊಳಗಡೆ ಹತ್ಕೊಂಡು ಮಲ್ಕೋಬಹುದು, ಆರಾಮ್ಸೆ ಮಲ್ಕೋಬಹುದು ಸರ್, ತೊಂದರೆ ಇಲ್ಲ ಅಂತ. ಹೈಟ್ ಮೇಲೆ ಅಷ್ಟೇ. ಸೊ ಇವ್ರು ಕಸ್ಟಮೈಸ್ ಮಾಡ್ಕೊಂಡಿರೋದು ಹೈಟ್ ಪ್ರಕಾರ ಮಾಡಿದೀವಿ. ಇದನ್ನ ಆಕ್ಚುಲಿ ಇನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಉಳಿಯುತ್ತಲ್ಲ ಸರ್, ಜಾಗ ಸಾಕಾಗಲ್ಲ. ರೂಮ್ ಪ್ರಕಾರ ಮಾಡಿದೀವಿ. ಯೂಶಲಿ ಸ್ವಲ್ಪ ದೊಡ್ಡವರ 10 years ಮೇಲೆ ಯೂಶಲಿ ಮಲ್ಗಲ್ಲ, ಬಟ್ ಮಾಡ್ಕೋಬಹುದು. ಕೆಳಗಡೆ ಇಲ್ಲೆಲ್ಲ ಏನ್ ಮಾಡಿ ಕೆಳಗಡೆ ಮತ್ತೆ ಬಂದು ಅವ್ರಿಗೆ ಸ್ಟಡಿ ಏರಿಯಾ ತರ ಮಾಡಿದ್ದೀವಿ ಸರ್. ಸೊ ಇದು ಬಂದು ಓಪನ್ ಏರಿಯಾ, ಎಲ್ಲ ಪಿಂಕ್ ಕಾಂಬಿನೇಷನ್, ಪಿಂಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲೇ ಕೊಟ್ಟಿದ್ದೀವಿ. ಓಕೆ. ಸೊ ಅದು ಬ್ಯಾಕ್ ಸೈಡ್ ವಾಲೇ ಬಿಟ್ಟಿದೆ ಸರ್, ಡೈರೆಕ್ಟ್ ಎಕ್ಸ್ಪೋ ಬಿಟ್ಟಿದ್ದೀವಿ. ಈ ಕಡೆ ಫುಲ್ ಮತ್ತೆ ಪಿಂಕ್ ಕಲರ್ ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಸೊ ಸ್ಟಡಿ ಏರಿಯಾನು ಅಷ್ಟೇ ಕವರ್ ಆಫ್ ರೌಂಡ್ ಶೇಪ್ ಅಲ್ಲಿ ಫುಲ್ ಕೊಟ್ಟಿದ್ದೀವಿ. ಸೊ ಅವ್ರು ಆಕ್ಚುಲಿ ಮಲ್ಟಿ ಟಾಸ್ಕ್ ಮಾಡ್ತಾರೆ ಅವರು. ಸೊ ಕೀಬೋರ್ಡ್ಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಂಪ್ಯೂಟರ್ ಕೀಬೋರ್ಡ್ ಬದಲು ಆಕ್ಚುಯಲ್ ಕೀಬೋರ್ಡ್ ಇದೆ. ಓಕೆ, ಸಕತ್ತಾಗಿದೆ. ಸೊ ಅವ್ರ ಮಗು ಮಲ್ಟಿ ಟಾಸ್ಕಿಂಗ್ ಜಾಸ್ತಿ. ಸೊ ಡ್ಯಾನ್ಸ್ ಎಲ್ಲ ಆಗಲಿ ಪ್ರತಿಯೊಂದು ತುಂಬಾ ಬ್ರೈಟ್ ಇದಾವೆ. ಓಕೆ. ಓಕೆ. ಸೊ ಅದರಿಂದ ಅವರು ಫುಲ್ ಆರ್ಗನೈಸ್ ವೇಲೆ ಇಟ್ಕೊಂಡಿದ್ದಾರೆ ಕಂಪ್ಲೀಟ್ ಆಗಿ. ಒಂದು ಉದಾಹರಣೆ ಅಷ್ಟೇ ನಿಮಗೆ. ಈ ರೀತಿ ಒಂದು ವೇಳೆ ನೀವು ಪೇಂಟ್ ಎಲ್ಲ ಮಾಡ್ತಾರೆ ನಿಮ್ಮ ಮಕ್ಕಳು ಅಂದ್ರೆ ಈ ತರ ಆರ್ಗನೈಸ್ ಮಾಡ್ಕೋಬಹುದು. ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸರ್. ನೈಸ್ ಸರ್. ವಾರ್ಡ್ರೋಬ್ ಎಕ್ಸ್ಪ್ಲೇನ್ ಮಾಡಿ. ಬಟರ್ಫ್ಲೈ ಹ್ಯಾಂಡಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೆ ಸರ್. ಬಟರ್ಫ್ಲೈ ಹ್ಯಾಂಡಲ್ ಕಾನ್ಸೆಪ್ಟ್ ಆಯ್ತು? ಹೌದು ಸರ್. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ನಾವು ಮಾಡಿರೋ ಹ್ಯಾಂಡಲ್ಸ್. ಅದು ವುಡ್ ಅಲ್ಲಿ ಮಾಡಿರೋದು. ವುಡ್ ಅಲ್ಲಿ ಮಾಡಿ ಮತ್ತೆ ಡ್ಯೂಕೋ ಮಾಡಿ ಕೊಟ್ಟಿರೋದು ಸರ್ ಇವರು. ಇದು ಇನ್ವರ್ಟ್ ಯು ತಗೊಂಡಿದ್ದೀವಿ. ಪಿಂಕ್ ಕಲರ್ ಲ್ಯಾಮಿನೇಟ್, ಸೇಮ್ ಲ್ಯಾಮಿನೇಟ್ಸ್ ಸರ್ ಕಂಪ್ಲೀಟ್ ಆಗಿ. ಸೊ ಒಳಗಡೆ ಬಂದ್ರೆ ಮತ್ತೆ ಟ್ರೆಡಿಷನಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ನಾರ್ಮಲ್ ಕಾರ್ಕೇಸ್ ಯಾವ ತರ ಬರುತ್ತೆ ಆ ತರ ಕಾರ್ಕೇಸ್ ತಗೊಂಡಿದ್ದೀರಾ. ವೆರಿ ನೈಸ್, ಸೂಪರ್. ಓಕೆ. ಈ ವಾಲ್ ಸರ್, ಈ ಕಡೆ ವಾಲ್ ಅಂತ ಬಂದ್ರೆ ಇದು ವಾಲ್ ಪೇಪರ್ ಸರ್, ಕಸ್ಟಮೈಸ್ಡ್ ವಾಲ್ ಪೇಪರ್. ಕ್ಲೈಂಟ್ ಪಿಂಟ್ರೆಸ್ಟ್ ಅಲ್ಲಿ ನೋಡಿ ಮಾಡಿಸ್ಕೊಂಡಿರೋದು. ಇದು ಕಸ್ಟಮೈಸ್ಡ್. ಸೊ ನಾವು ಯಾವ ತರ ಹೇಳ್ತೀರಾ ಆ ತರ ಮಾಡಿಸ್ಕೊಡ್ತೀರಲ್ವಾ? ಹೌದು. ಓಕೆ. ಸೊ ಇದು ವಾಟರ್ ಪ್ರೂಫ್ ಏನಾದ್ರು ಹೇಳ್ತಾ ಮಕ್ಕಳು ಏನಾದ್ರು ಗಲೀಜ್ ಮಾಡ್ತಾರೆ? ಇಲ್ಲ ಸರ್, ವೈಟ್ ಮಾಡ್ಕೋಬಹುದು, ಬಟ್ ತುಂಬಾ ಜಾಸ್ತಿ ಆದ್ರೆ ಹೋಗಲ್ಲ ಅನ್ಸುತ್ತೆ. ಓಕೆ. 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 ವೆರಿ ನೈಸ್. ಸೊ ಇದು ಕಿಡ್ಸ್ ಬೆಡ್ರೂಮ್ ಅಲ್ಲ ಸರ್ ಇದು? ಹೌದು. ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಸಿಂಧು ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ, ಒಂದಿಷ್ಟು ಮಾತಾಡೋಣ. ನಮಸ್ತೆ ಮೇಡಮ್. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಮನೆ ನೋಡ್ಕೊ ಬಂದ್ವಿ, ತುಂಬಾ ಖುಷಿ ಆಯಿತು ನನಗೆ. ನಿಮ್ಮ ಮನೇಲಿ ನನ್ನ ಫೇವ್ರೇಟ್ ಅಂದರೆ ನಿಮ್ಮದು ಮಗಳದ್ದು ಕಿಡ್ಸ್ ಬೆಡ್ರೂಮು. ನಿಮ್ಮ ಮನೇಲಿ ನಿಮ್ಮ ಫೇವ್ರೇಟ್ ಯಾವುದು ಮೇಡಮ್? ಇಡೀ ಮನೇನೇ ಫೇವ್ರೇಟು? ಹೌದು, ನಮ್ದು ಅದೇನೆ ಕಿಡ್ಸ್ ಬೆಡ್ರೂಮ್. ಅದು ಐಡಿಯಾ ಕೊಟ್ಟಿದ್ದು ಅವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ಸ್ವಲ್ಪ ಹೇಳಿ ಯಾವ ತರ? ಅದೇ ಪಿಂಟ್ರೆಸ್ಟ್ ಅಲ್ಲಿ ಒಂದು ಫೋಟೋ ಕಳ್ಸಿದ್ವಿ ಅಷ್ಟೇ, ಅವರು ಎಕ್ಸಿಕ್ಯೂಟ್ ಮಾಡ್ಕೊಡ್ತೀವಿ ಅಂತಾನೆ ಓಕೆ ಅಂತ ಹೇಳಿದ್ರಾ? ಇಲ್ಲೇ ಬರೋದು ಈ ಪಿಂಟ್ರೆಸ್ಟ್
ನಮ್ಮ ಇನ್ಸ್ಟಾಗ್ರಾಮು ಇವಿಂದ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ, ನಾವೇ ಮಾಡಿರ್ತೀವಿ. ಆದರೂ ಕೂಡ ಕೆಲವೊಂದು ಕಂಪನಿಗಳು ಏನು ಹೇಳ್ತಾರೆ ಮೇಡಮ್, ಇಟ್ಸ್ ನಾಟ್ ಎಕ್ಸಿಕ್ಯೂಟೇಬಲ್, ಮಾಡೋಕ್ಕಾಗಲ್ಲ ಇದು ಅನ್ನೋದು ಜಾಸ್ತಿ ಕಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ಪೇಷಿಯಸ್ ಸ್ಟುಡಿಯೋಸ್ ಅಂತ ಹೋದಾಗ ಇವುಗಳನ್ನೆಲ್ಲ ನೀವು ಕೇಳಿರ್ತೀರಿ, ಹಿಂಗೆ ಮಾಡ್ರಿ ಅಂತ ಹೇಳ್ಬಿಟ್ಟು. ಯಾವುದಕ್ಕೂ ಆಗಲ್ಲ ಅಂತಂದ್ರೆ ನಡೀರೆ ಮಾಡೋಣ ಅಂತಂದ್ರೆ ಹಿಂಗೆ ಹೇಳಿದ್ರು. ನಾವು ಹೆಂಗ್ ಬೇಕು ಅಂತ ಹೇಳಿದ್ವಿ ಹಂಗೆ ಮಾಡಿದ್ದಾರೆ. ಓಕೆ, ಆಲ್ಮೋಸ್ಟ್ ಎಲ್ಲಾ ಫೋಟೋಸೇ ನಾವು ಪಿಂಟ್ರೆಸ್ಟ್ ಅಲ್ಲಿ ತಗೊಂಡ್ ನೋಡಿದ್ವಿ, ಅವರು ಎಲ್ಲದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಸೊ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ತಂದ್ಕೊಟ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಟ್ರು ಅಲ್ವಾ? ಹಂಗೆ ತುಂಬಾ ನಿಮ್ದು ವಿಡಿಯೋಸ್ ಎಲ್ಲಾ ನೋಡಿದ್ವಿ, ಓಕೆ, ಅದರಲ್ಲೂ ಕೆಲವೊಂದು ಇನ್ಪುಟ್ಸ್ ತಗೊಂಡಿದ್ದೀರಾ. ಓಕೆ, ಸೊ ಇವಾಗ ಇಲ್ಲಿ ನಾನು ಕೇಳುವಂಥದ್ದು ಡಿಸೈನರ್ಗಳು, ಸ್ಪೆಷಲ್ ಸ್ಟುಡಿಯೋ ಯಾರು ನಿಮ್ಗೆ ಆಕ್ಚುಲಿ ಅಸಿಸ್ಟ್ ಮಾಡಿದ್ದು? ಇದು ಕವನ ಹೇಗೆ ಮೇಡಮ್, ನೀವು ಹೇಳಿದ್ದನ್ನೆಲ್ಲ ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡ್ಕೊಡ್ತಾ ಇದ್ರ? ಎಲ್ಲ ಮಾಡ್ತಾ ಇದ್ರು. ಯಾವಾಗ ಏನ್ ಕೇಳಿದ್ರು ಲಾಸ್ಟ್ ಮೂಮೆಂಟ್ಗೂ ಚೇಂಜಸ್ ಕೇಳಿದೀವಿ, ಅದನ್ನು ಎಲ್ಲ ಚೆನ್ನಾಗೇ ಮಾಡ್ಕೊಟ್ಟಿದ್ದಾರೆ. ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಓಕೆ ಓಕೆ ಓಕೆ. ಆಮೇಲೆ ಇಲ್ಲಿನ ಕಾರ್ಪೆಂಟರ್ಗಳು, ಯಾಕಂದ್ರೆ ತುಂಬಾ ಮ್ಯಾನುವಲ್ ವರ್ಕ್ ಇದೆ ಇಲ್ಲಿ ನೋಡಿ, ಮೇಲ್ಗಡೆ ವಿನಿಯರ್ ಇದು ಮಾಡಿದ್ದೀರಾ. ಸೊ ಇಲ್ಲೇನು ಮಾಡ್ಬೇಕಾದ್ರೆ ಕಾರ್ಪೆಂಟರ್ ಬಂದ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ವರ್ಕ್ ಮಾಡಬೇಕಾದ್ರೆ ಅವ್ರ ವರ್ಕ್ ಯಾವ ತರ ಇತ್ತು? ಅಂಡ್ ನೀವೆಲ್ಲಿದ್ರಿ ಇದು ನಡಿಬೇಕಾದ್ರೆ? ಹತ್ರನೇ ಒಂದು 15 ಮಿನಿಟ್ಸ್ ಡೈಲಿ ಬರ್ತಾ ಇದ್ದೆ. ಕಾರ್ಪೆಂಟರ್ ಅಷ್ಟೇ, ಬಬ್ಲು ಅಂತ ಇದ್ದಿದ್ದು. ಬಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಿದ್ರಾ? ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅಂದ್ರೆ ನಾನ್ ಬಂದಾಗ್ಲೂ ಹಿಂಗೆ ಏನಾದ್ರು ಕೋಆರ್ಡಿನೇಟ್ ಮಾಡಕ್ಕಿದ್ರು ಎಲ್ಲದನ್ನು ಚೆನ್ನಾಗಿ ಹೇಳೋರು. ಏನ್ ಡೌಟ್ಸ್ ಕೇಳಿದ್ರು ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡಿ. ಸೂಪರ್. ಆಮೇಲೆ ನೀವು ದೇವ್ರ ಮನೆ ಹತ್ರ ಈ ಬ್ರಾಸ್ ಇಡೋದಕ್ಕೆಲ್ಲ ಒಂದು ಇದು ಮಾಡಿದೀರಾ, ಇದು ಕೂಡ ನೀವು ಸೋಷಿಯಲ್ ಮೀಡಿಯಾದಿಂದ ಇನ್ಸ್ಪೈರ್ ಆಗಿರೋದಾ? ಹೀಗೆ ಅದು ಇಲ್ಲ, ಅಂದ್ರೆ ಈ ತರ ಒಂದು ಪಾರ್ಟಿಷನ್ ಬೇಕಂತ ಹೇಳಿದ್ವಿ, ಅದು ಅವರೇ ಡಿಸೈನ್ ಮಾಡಿ ಕೊಟ್ಟಿದ್ದು. ಸ್ಪೇಷಿಯದವರೇನೆ ಡಿಸೈನ್ ಮಾಡಿದ್ದು. ಆಮೇಲೆ ಅಲ್ಲಿ ಬ್ರಾಸ್ ಇಡ್ಬೋದು ಅಂತ ನಮ್ಗೊಂದು ಆಮೇಲೆ ಒಂದು ಐಡಿಯಾ ಬಂತು ನಿಮ್ಗೆ. ಓಕೆ, ಇನ್ನೊಂದು ಮೇನ್ ವಿಚಾರ, ಯಾಕೆ ಸ್ಪೇಷಿಯಸ್ ಸ್ಟುಡಿಯೋನ ಫೈನಲೈಸ್ ಮಾಡಿದ್ರಿ? ಅವ್ರನ್ನೊಬ್ಬನೇ ಮೀಟ್ ಆಗಿರಲ್ಲ, ಸ್ವಲ್ಪ ಚೆಕ್ ಮಾಡಿರ್ತೀರಾ ಮಾರ್ಕೆಟ್ ಅಲ್ಲಿ? ಚೆಕ್ ಮಾಡಿದ್ರೆ ಇಲ್ವಾ? ಇಲ್ಲ ಮಾಡಿದ್ರಿ ತಾನೆ? ಹಾ. ಇವ್ರು ಫೈನಲೈಸ್ ಮಾಡೋದಕ್ಕೆ ಯಾಕೆ ಮನ್ಸು ಬಂತು ನಿಮ್ಗೆ? ಇವ್ರದ್ದು ವರ್ಕ್ ಅಂದ್ರೆ ಅದೇ ಎಲ್ಲ ನಿಮ್ ವಿಡಿಯೋಸ್ ಅಲ್ಲೇ ನೋಡಿರೋದು, ಇಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ತುಂಬಾ ಜನ ಕಂಪೇರ್ ಮಾಡಿದಾಗ ಇವ್ರದ್ದು ಬೆಸ್ಟ್ ಅನ್ಸ್ತು. ಅಂದ್ರೆ ತುಂಬಾ ವಿಡಿಯೋಸ್ ನೋಡಿನೇ ನಾವು ಕಂಪೇರ್ ಮಾಡಕ್ ಆಗಿದ್ದು. ಅವ್ರ ಬೆಸ್ಟ್ ಅನ್ಸಿದ್ದಕ್ಕೆ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ದು. ಅಂಡ್ ದ ಕಾಸ್ಟ್ ಕಂಪೇರ್ ಮಾಡಿದ್ರೆ ಅಷ್ಟೇ, ಕಾಸ್ಟ್ ಕಂಪೇರ್ ಮಾಡಿದ್ವಿ, ಇವ್ರದ್ದು ವರ್ತ್ ಅಂತ ಅನ್ಸ್ತು. ಓಕೆ, ಸೊ ಎಂಡ್ ಆಫ್ ದ ಡೇ ನೀವು ನಿಮ್ಮ ಫ್ಯಾಮಿಲಿ ಏನು ಅನ್ಕೊಂಡಿದ್ರಿ, ಸೊ ಆ ಯೋಚನೆಯಲ್ಲಿ ಬರುವಂತಹ ಮನೆ ಸರಿಯಾಗಿ ರಿಯಾಲಿಟಿಯಲ್ಲಿ ಬಂದಿದ್ಯಾ? ಹೌದು. ನಾವು ಎಲ್ಲಿ ಅದೇ ಹೇಳಿದ್ವಲ್ಲ, ಫೋಟೋಸ್ ಫಸ್ಟ್ ಹಿಂಗೆ ಬೇಕು, ಇದು ಇಲ್ಲೇ ಬರಬೇಕು, ಎಲ್ಲದನ್ನು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ನೀವು ಥಿಂಕ್ ಮಾಡ್ದಂಗೆ ಎಕ್ಸಿಕ್ಯೂಷನ್ ಆಗಿದೆಯಾ ಅಂತ? ಆಗಿದೆ, 100% ಆಗಿದೆ. ಮತ್ತೆ ನಮ್ಗೆ ಆಲ್ಮೋಸ್ಟ್ ತುಂಬಾ ಬೇಗ ಅವರಿಗೆ ಶಾರ್ಟ್ ಡ್ಯೂರೇಷನ್ ಇದ್ದಿದ್ದು ಅಷ್ಟೊತ್ತಿಗೆ ಮುಗಿಸ್ಕೊಟ್ಟಿದ್ದಾರೆ. ಕ್ವಿಕ್ ವರ್ಕ್ ಮಾಡಿದಾರಾ? ನಮ್ಗೆ ಆಲ್ಮೋಸ್ಟ್ ನಾವು ಗೃಹ ಪ್ರವೇಶ ಡೇಟ್ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ವಿ ಅವ್ರಿಗೆ. ಎಲ್ಲ ಓನರ್ ಹಿಂಗೆ ಮಾಡೋದಪ್ಪ, ಬುಕ್ಸ್ ಮಾಡ್ಬಿಟ್ಟು ಆಮೇಲೆ ಹೇಳೋದು ಅಲ್ವಾ? ಅದು ನಮ್ಗೆ ಆನ್ ಟೈಮ್ ಕರೆಕ್ಟ್ ಬಟ್ ಆ ಟೈಮಿಗೆ ಆಯ್ತು. ಆಗಿದೆ. ಓಕೆ, ಗೃಹ ಪ್ರವೇಶದ ಹೆಸರು ತಗೊಂಡ್ಮೇಲೆ ಫ್ಯಾಮಿಲೀಸ್ ಎಲ್ಲ ಬಂದಿರ್ತಾರೆ, ಕಲೀಗ್ಸ್ ಬಂದಿರ್ತಾರೆ, ಏನ್ ಹೇಳಿದ್ರು ಮನೆ ಬಗ್ಗೆ? ಎಲ್ಲರಿಗೂ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಸಜೆಸ್ಟ್ ಮಾಡಿದ್ರ ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರನ್ನ? ಎಲ್ಲ ಕೇಳಿದವ್ರೆಲ್ಲ ಆಬ್ವಿಯಸ್ಲಿ ಕೇಳ್ತಾರೆ. ಸೊ ಸ್ಪೇಷಿಯೋ ಅಂತಾನೆ ಹೇಳಿ ಕಳಿಸಿದ್ದೀರಾ, ಸಜೆಸ್ಟ್ ಮಾಡಿದ್ದೀರಾ? ಅವ್ರಲ್ಲಿ ಯಾರಾದ್ರೂ ಬಂದವರು ವರ್ಕ್ ನೋಡಿರ್ತಾರಲ್ಲ, ಅವರು ಖಂಡಿತ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಇಲ್ಲ ಈ ನೀವು ಬೇರೆ ಕಡೆಯಿಂದ ಫೋಟೋ ತಗೊಂಡ್ಬಂದ್ಬಿಟ್ಟು ಇವ್ರಿಗೆ ತೋರಿಸಿದ್ರೆ ನಿಮ್ಮನೆ ಫೋಟೋ ತಗೊಂಡೋಗ್ಬಿಟ್ಟು ಎಲ್ಲ ಇವ್ರಿಗೆ ಕೊಡ್ತಾರೆ, ಹಿಂಗೆ ಮಾಡ್ಕೊಡಿ ನಮಗೆ. ಇಲ್ಲ, 2-3 ತುಂಬಾ ಜನ ಕೇಳಿದ್ರು ನಿಮ್ದು ಇಂಟೀರಿಯರ್ಸ್ ವಿಡಿಯೋ ಕಳಿಸಿ ಅಂತ. ನಾವು ಇನ್ನೊಂದು ಸ್ವಲ್ಪ ದಿನ ಯೂಟ್ಯೂಬ್ ಕಳಿಸ್ತೀವಿ ಅಂತ ಹೇಳಿದ್ವಿ. ತುಂಬಾ ಜನ ಕೇಳಿದ್ದಾರೆ. ಇಷ್ಟ ಆಗಿದ್ಯಾ? ಸೂಪರ್. ಈಗ ನಮ್ಮ ವೀಕ್ಷಕರಿಗೆ ಹೇಳಿ, ಸ್ಪೇಷಿಯಸ್ ಸ್ಟುಡಿಯೋರ್ಗೆ ವರ್ಕ್ ಕೊಡ್ಬೋದಾ? ನಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಾಗಿ ಪ್ರೀಮಿಯಮ್ ಮಾಡ್ಕೊಡ್ತಾರೆ? ಖಂಡಿತ 100% ಕೊಡ್ಬೋದು. ಮತ್ತೆ ಆನ್ ಟೈಮು ಕೊಡ್ತಾರೆ. ಕೋಆರ್ಡಿನೇಷನ್ ತುಂಬಾ ಈಸಿ. 100% ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಒಂದು ಥಮ್ಸ್ ಕೊಟ್ಬಿಡ್ತೀರಾ? ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ. ಹಂಗೆ ಆಲ್ ದಿ ಬೆಸ್ಟ್ ಸ್ಪೇಷಿಯೋ. ಸೂಪರ್. ಸೊ ನಮ್ಮ ಮೇಡಮ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಾಸ್ಟರ್ ಬೆಡ್ರೂಮ್ ಹೋಗೋಕ್ಕಿಂತ ಮುಂಚೆ ಗೆಸ್ಟ್ ಬೆಡ್ರೂಮ್ ತೋರಿಸ್ತಿದ್ದೀವಿ. ಇಲ್ಲಿ ಯಾವ ವಾಲಿಗೆ ಏನೇನು ಮಾಡಿದ್ದೀರಾ? ಈ ವಾಲ್ಗೆ ಚಿಕ್ಕ ರೂಮಲ್ಲಿ ನಾವು ಕಂಪ್ಲೀಟಾಗಿ ಆರ್ಗನೈಸ್ ಮಾಡಿದ್ದೀವಿ ಸರ್. ಮಾಡಿದ್ರೆ ಸೊ ಇಲ್ಲಿಗೆ ವಾರ್ಡ್ರೋಬ್ ಕೊಟ್ಟಿದ್ದೀವಿ, ಇಲ್ಲಿಗೆ ಯೂಸ್ ಕ್ಲಾತ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಇಲ್ಲ ಯೂಸ್ ಕ್ಲಾತ್ ಇದು. ಮತ್ತೆ ಮಿರರ್ ಇಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಈ ಕಡೆ ಬಂದ್ರೆ ಮರ್ಫಿ ಬೆಡ್ ಕೊಟ್ಟಿದ್ದೀವಿ. ಮರ್ಫಿ ಬೆಡ್. ಈ ಕಡೆ ಮತ್ತೆ ಸ್ಟೋರೇಜ್ ಸರ್ ವಿತ್ ಪ್ರೊಫೈಲ್ ಶಟರ್. ಒಳಗಡೆ ಮತ್ತೆ ಬುಕ್ ಸೆಕ್ಷನ್ ಮಾಡ್ಕೊಂಡಿದ್ದಾರೆ ಕ್ಲೈಂಟ್. ಸೊ ಮೇಲ್ಗಡೆ ಲಾಫ್ಟ್ ಯು ಶೇಪ್ ಪ್ಲಾನ್ ಮಾಡಿ ಸರ್. ಸೊ ಮ್ಯಾಕ್ಸಿಮಮ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಕಂಪ್ಲೀಟ್ ಸ್ಟೋರೇಜ್ ಅಲ್ವಾ ಇದು? ಚಿಕ್ಕ ರೂಮ್ ಆದ್ರೂ ಒಳ್ಳೆ ಯೂಸ್ ಆಗಿದೆ ನೋಡಿ ಸರ್ ಇದು. ಹೌದು. ಸೊ ಒಳಗಡೆಗೆ ಮತ್ತೆ ಸೆನ್ಸಾರ್ ಲೈಟ್ಸ್ ಇದೆ. ನಾರ್ಮಲ್ ಕಾರ್ಕೇಸ್ ಏನಿದೆ ಅದೇ. ಓಕೆ, ಫೈನ್. ಸೊ ಇದು ಮರ್ಫಿ ಬೆಡ್ ಓಪನ್ ಮಾಡಿ ಸರ್. ಯಾವ ಥರ ಆಗುತ್ತೆ ಇದು? ಓ, ಇದು ಬೇಕಾದಾಗ ಬೆಡ್. ಹೌದು ಸರ್. ಬೇಡದಿರುವಾಗ ಆರಾಮಾಗಿ ಇಡೀ ಏರಿಯಾ ಖಾಲಿ ಇರುತ್ತೆ. ಖಾಲಿ ಸರ್. ಮತ್ತೆ ಇದು ಬಂದು ವಿತ್ ಮೆಕ್ಯಾನಿಸಮ್ ಮಾಡಿದೆ ಸರ್. ನೀವು ಅಬ್ಸರ್ವ್ ಮಾಡಿದ್ರೆ ಹ್ಯಾಂಡಲ್ಸ್ ಅದೇ ಓಪನ್ ಆಗಿದೆ, ಆಟೋಮೆಟಿಕ್ ಆಗಿ ಲೆಗ್ಸ್ ಬರ್ತಾ ಇದೆ. ಹೌದು ಸರ್.
ಎಂಡ್ ಅನ್ನೋದ್ರೊಳಗಡೆ ಕೆಳಗಡೆ ಬಂದ್ಬಿಡುತ್ತೆ. ಹೌದು. ಈ ಸಕಲಾಗಿದೆ ಸರ್ ಇದು. ಕ್ವೀನ್ ಸೈಜ್ ಅಲ್ವಾ ಸರ್ ಇದು? ಕ್ವೀನ್ ಸೈಜ್ ಸರ್. ಹೌದು. ವಾವ್, ಇದು ಮರ್ಪಿ ಬೆಡ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ನೀವು ಮರ್ಪಿ ಬೆಡ್ ಎಲ್ಲ ಕಾನ್ಸೆಪ್ಟ್ ಮಾಡ್ಕೊಡ್ತೀವಿ? ಮಾಡ್ತೀವಿ ಸರ್, ಮಾಡ್ತೀವಿ. ಓಕೆ. ಸೊ ರಿಕ್ವೈರ್ಮೆಂಟ್ ಮೇಲೆ ಇದು ವಿತ್ ನಾವು ಸ್ಟ್ರಕ್ಚರ್ ತೊಗೊಂಡಿರೋದು ಸರ್. ಮರ್ಫಿ ಬೆಡಲ್ಲಿ 2 ಟೈಪ್ಸ್ ಬರುತ್ತೆ. ಸ್ಟ್ರಕ್ಚರ್ ಬರೀ ಈ 2 ಮೆಕ್ಯಾನಿಸಮ್ ಏನು ಮಾಡ್ಬೋದು. ಸೊ ಅದನ್ನ ನಾವು ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಮತ್ತೆ ಕಂಪ್ಲೇಂಟ್ಸ್ ಬಂದ್ರೆ ಕಷ್ಟ ಅಂತ ಹೇಳಿ ನಾನು ಸ್ಟ್ರಕ್ಚರ್ ಮಾಡ್ತೀನಿ ಸರ್. ಈ ಥರ ಬರಲೇಬೇಕು. ಈ ಥರ ಬಂದರೆ ಅವ್ರಿಗೂ ಸ್ಟ್ರಾಂಗ್ ಇರುತ್ತೆ, ಮತ್ತೆ ನಾಳೆ ದಿನ ಮತ್ತೆ ಪ್ರಾಬ್ಲಮ್ಸ್ ಮತ್ತೆ ಕಂಪ್ಲೇಂಟ್ಸ್ ಬರಲ್ಲ ಅಂತ ಹೇಳಿ ಇದನ್ನ ಮಾಡ್ತೀವಿ. ಲಾಂಗ್ ರನ್ ಅಲ್ಲಿ ಚೆನ್ನಾಗಿರುತ್ತೆ. ಸೂಪರ್. ಮತ್ತೆ ಮೆಕ್ಯಾನಿಸಮ್ ಅಲ್ಲೂ ಅವ್ರಿಗೆ ಪ್ರಾಬ್ಲಮ್ ಬರಲ್ಲ ಸರ್. ಸೊ ಕಂಪ್ಲೀಟ್ ಸೆಕ್ಷನ್ ನೋಡಿ ಒಬ್ಬರೇ ಎತ್ಬೋದು ಆರಾಮಾಗಿ. ಸೊ ಆಟೋಮೆಟಿಕ್ ಇದು ಹ್ಯಾಂಡಲ್ಸ್ ಲೆಗ್ಸ್ ಕೂಡ ಒಳಗಡೆ ಹೊಟ್ಟೋಗುತ್ತೆ. ದಿಸ್ ಇಸ್ ಯುನಿಕ್ ಸರ್. ಇದು ಒಂಥರ ಒಳ್ಳೆ ಸ್ಪೇಸ್ ಸೇವಿಂಗ್ ಅಲ್ವಾ ಸರ್ ಇದು? ಹೌದು ಸರ್. ಸೊ ಇವಾಗ ಫುಲ್ ಕಂಪ್ಲೀಟ್ ಆಗಿ ಸಿಗುತ್ತೆ. ನಾನು ಒಂಥರ ವಾರ್ಡ್ರೋಬ್ ಏನೋ ಅನ್ಕೊಂಡಿದ್ದೆ. ಅದಕ್ಕೆ ಬೇರೆ ಪಟ್ಟಿ ಬೇರೆ ಕೊಟ್ಬಿಟ್ಟಿದ್ದೀವಿ. ಗೋಲ್ಡನ್ ಸೊ ಗೊತ್ತಾಗಲ್ಲ. ಯೂಶಲಿ ಇಲ್ಲಿ ಸೋಫಾ ಮಾಡ್ಕೋತಾರೆ. ಸೊ ಬಟ್ ಸೋಫಾ ಬೇಡ ಅಂದ್ರೆ ಈ ತರ ಮಾಡ್ಕೋತೀವಿ. ವೆರಿ ನೈಸ್. ಆಮೇಲೆ ಈ ವಾಲ್, ಸೊ ಈ ವಾಲ್ ಪೇಪರ್ ಕಸ್ಟಮೈಸ್ ಮತ್ತೆ ಸೊ ಡೆಕೋರ್ ಲೈಟ್ ಮೇಲ್ಗಡೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಓಕೆ. ಸೊ ಕಂಪ್ಲೀಟ್ ವಾಲ್ ಪೇಪರ್ ಹಾಕಿರೋದು ಸರ್. ಟ್ರಾಪಿಕಲ್ ಹಾಕ್ಬಿಟ್ರಲ್ವಾ ಇದು? ಹೌದು ನೋಡಿ, ಸೂಪರ್. ತುಂಬಾ ಚೆನ್ನಾಗಿದೆ ಸರ್ ಇದು. ಈ ತರ ಡಿಸೈನ್ಸ್ ಅಂತ ಎಷ್ಟು ನೋಡ್ತಾ ಇದ್ದೀನಿ ಸರ್ ಇವಾಗ. ಭಾಳ ಇದಾಗ್ತಿದೆ. ಪೇಪರ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸರ್. ನಾರ್ಮಲ್ ಪೇಪರ್ ಇಲ್ಲ ಇದು. ಸೊ ಅದ್ರಲ್ಲಿ ನಾನು ಅಲ್ಲಿ ಕಿಡ್ಸ್ ಇದ್ರಲ್ಲ ನೋಡಿದೆ ವೀಕ್ಷಕರೇ, ಇದ್ರದ್ದು ಇದು ನೋಡಿ ಒಳಗಡೆ ಕ್ವಾಲಿಟಿ ತುಂಬಾ ಚೆನ್ನಾಗಿ ರಫ್ ಇದೆ ಸರ್. ಹೌದು. ಮತ್ತೆ ಡಿಫರೆನ್ಸ್ ಫೀಲ್ ಆಗ್ತದೆ ಸರ್. ಅಂದ್ರೆ ಅಷ್ಟು ಬೇಗ ಹಾಳಾಗೋ ಥರ ಇಲ್ಲ. ಸೊ ಕಂಪ್ಲೀಟ್ ಆಗಿ ಗ್ರೀನ್ ಟೀಮ್, ಲೈಟ್ ಗ್ರೀನ್ ಟೀಮ್ ಅಲ್ಲಿ ಮಾಡಿರೋದು ಸರ್. ಕಂಪ್ಲೀಟ್ ಲೈಟ್ ಗ್ರೀನ್ ಥೀಮ್ ಅಲ್ವಾ? ಓಕೆ, ನೈಸ್. ಬನ್ನಿ ಸರ್. ಇದು ಯುಟಿಲಿಟಿನೂ ಇದೆಯಾ ಇಲ್ಲಿ? ನೋಡ್ಕೊಂಡು ಹೋಗೋಣ. ಯುಟಿಲಿಟಿ ಏನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಒಂದು ಫೋಲ್ಡಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಓಕೆ, ಏನೋ ವರ್ಕ್ ಮಾಡೋದಿದ್ರೆ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಮ್ಮ ವಾಷಿಂಗ್ ಮಿಷಿನ್ಗೆ ಸ್ಟೋರೇಜು, ಮತ್ತೆ ಅದು ಬಂದು ಮತ್ತೆ ಇದು ಸರ್ ಯುಟಿಲಿಟಿ ಸ್ಟೋರೇಜ್. ಹೌದು ಸರ್. ಓಕೆ, ಮೇಲ್ಗಡೆ ಮತ್ತೆ ವಾಷಿಂಗ್ ಮಿಷಿನ್ ಐಟಮ್ಸ್. ಓಕೆ, ಬನ್ನಿ ಸರ್. ನಾವು ಇದು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಸರ್. ಸರ್ ಮಾಸ್ಟರ್ ಬೆಡ್ರೂಮ್ದು ಸೈಜ್ ಏನು ಬರ್ತಾ ಇದೆ ಸರ್? ಸೊ ಇದು ಬಂದು 12x14 ಫೀಟ್ ಬರ್ಬೋದು ಸರ್. ಅಪ್ರಾಕ್ಸಿಮೇಟ್ 12x14. ಸ್ವಲ್ಪ ಸ್ಪೇಷಿಯಸ್ ಆಗಿ ಇದೆ ಮಾಸ್ಟರ್ ಬೆಡ್ರೂಮ್. ದೊಡ್ಡದಾಗಿ ಮಾಡಿದ್ದೀರಾ? ಹೌದು ಸರ್. ಫಾಲ್ ಸೀಲಿಂಗ್ ಅಂದ್ರೆ ಪೆರಿಫೆರಲ್ ಸರ್. ಹೌದು. ಓಕೆ. ಸೊ ಫಾಲ್ ಸೀಲಿಂಗ್ ಬರೀ ಪೆರಿಫೆರಲ್ ಅಲ್ಲೇ ಕೊಟ್ಟಿದ್ದೀವಿ, ಯಾಕಂದ್ರೆ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅಂತ. ಸೊ ಮತ್ತೆ ಈ ಕಡೆಗೆ ಒಂದು ಸಿಟ್ ಔಟ್ ಕೊಟ್ಟಿದ್ದೀವಿ. ವುಡನ್ ಟೀಮ್ ಅಲ್ಲಿ ಡಬಲ್ ಥಿಕ್ನೆಸ್ ಅಲ್ಲಿ ಕೊಟ್ಟಿದ್ದೀವಿ. ಮೇಲ್ಗಡೆ ಒಂದು ಸ್ಕೇಲ್ ಲೈಟ್ ರನ್ ಆಗಿದೆ ಸರ್. ಮತ್ತೆ ಓಕೆ, ಇಲ್ಲಿ ಕೆಳಗಡೆ ಮತ್ತೆ ಸಿಟ್ ಔಟ್ ಕೊಟ್ಟಿದ್ದೀವಿ ವಿತ್ ಸ್ಟೋರೇಜ್. ಹೌದು ಸರ್. ಬ್ಲಾಕ್ ನೋಬ್ಸ್. ಇಲ್ಲೊಂದು ಟೇಬಲ್, ಮತ್ತೆ ಈ ಕಡೆಗೆ ಒಂದು ಫೋಲ್ಡಿಂಗ್ ಟೇಬಲ್ ಕನ್ವೀನಿಯಂಟ್ ಆಗಿ ಏನೋ ವರ್ಕ್ ಇದೆ ಅಂದ್ರೆ ಮಾತ್ರ ಮಾಡ್ಕೋಬಹುದು, ಇಲ್ಲಾಂದ್ರೆ ತೆಗೆದಿಡ್ಬೋದು ಸರ್. ಅನ್ನೆಸೆಸರಿ ಫುಲ್ ಸ್ಟಡಿ ಮಾಡೋ ಬದಲು ಮಾಡಿಟ್ಬಿಟ್ಟು ಒಂದು ಚೇರ್ ಇಟ್ಬಿಟ್ರೆ ಬೆಟರ್. ಸಾಕು ಸರ್. ವಾರ್ಡ್ರೋಬ್ ಎಕ್ಸ್ಪ್ಲೇನ್ ಮಾಡಿ ಸರ್, ಹೆಂಗೆ ಮಾಡಿದ್ರಾ, ಏನು ಕತೆ? ಸೊ ವಾರ್ಡ್ರೋಬ್ ಬಂದು ಮತ್ತೆ ನಾರ್ಮಲ್ ಡಿಸೈನ್ಸ್, ಸಿಂಗಲ್ ಕಲರ್ ವಿತ್ ಗೋಲ್ಡ್ ಟೀ ಪಟ್ಟಿ ಕೊಟ್ಟಿದ್ದೀವಿ, ವಿತ್ ಗೋಲ್ಡ್ ಸ್ಲೈಡಿಂಗ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಸರಿ. ಮತ್ತೆ ಒಳಗಡೆ ನಾರ್ಮಲ್ ಟ್ರೆಡಿಷನಲ್ ಡಿಸೈನ್ ಕೊಟ್ಟಿದ್ದೀವಿ. ನಾರ್ಮಲ್ ಕಾರ್ಕೇಸ್ ಅಲ್ವಾ? ಓಕೆ ಓಕೆ ಓಕೆ. ಸೊ ಅದಾದ್ಮೇಲೆ ಕಾಟ್ ಮಾಡಿದ್ದೀವಿ ಸರ್. ಓ, ಬೆಡ್ ನೀವೇ ಮಾಡಿರೋದಾ ಕಂಪ್ಲೀಟ್ ಆಗಿ? ಬೆಡ್ ಸ್ಟೋರೇಜ್ ಸರ್ ಇದು? ಹೌದು ಸರ್, ವಿತ್ ಸ್ಟೋರೇಜ್ ಇದು. ಕೆಳಗಡೆ ವಿತ್ ಸ್ಟೋರೇಜ್ ಇದೆ. ಹೈಡ್ರಾಲಿಕ್ ಓಕೆ. ಬ್ಯಾಕ್ ಡ್ರಾಪ್ ಅದು ನಾವು ಕುಷನ್ ಮಾಡ್ಕೊಟ್ಟಿದ್ದೀವಿ ಸರ್, ಕಸ್ಟಮೈಸ್ಡ್. ಅಪೋಸಿಟ್ ವರ್ಕ್ ಮಾಡಿದ್ದೀರಾ? ಹೌದು ಸರ್. ಇದು ಕಸ್ಟಮೈಸ್ಡ್ ವಾಲ್ ಪೇಪರ್. ಸೊ ಸೈಡ್ ಟೇಬಲ್ ನೋಡಿ ಸರ್, ಎಲ್ಲಿ ಕಂಡಿದ್ದೀವಿ ಸರ್ ನೋಡೋಣ. ಸೊ ಇದು ನಮ್ದು ಕ್ರಾಫ್ಟ್ಸ್ ಅಂಡ್ ಕಂಫರ್ಟ್ಸ್. ಹೌದು ಸರ್. ವೆರಿ ನೈಸ್. ನೋಡಿ ನಿಮ್ಗೆ ಬೇಕಾದ್ರೆ ತಗೋಬಹುದು. ಓಕೆ. ಸೊ ಅದಾದ್ಮೇಲೆ ಡ್ರೆಸ್ಸಿಂಗ್ ಟೇಬಲ್ LED ಮಿರರ್ ವಿತ್ ಇಂಟಿಗ್ರೇಟ್ ಆಗಿರೋ ತರ ಕೊಟ್ಟಿದ್ದೀವಿ ಸರ್. ಒಳಗಡೆ ಹೋಗಿದೆ LED ಮಿರರ್. ಓ, ಒಳಗಡೆ ಹೊರಟೋಗಿದೆ ಅದು. ಯೂಶಲಿ ಈಚೆ ಬರೋ ಬದಲು ನಾವು ಇದನ್ನ ಶಟರ್ ಅಲ್ಲಿ ಕಟ್ ಮಾಡಿ ಒಳಗಡೆ LED ಮಿರರ್ ಕೊಟ್ಟಿದ್ದೀವಿ. ಸೊ ಆಡ ಕಾಣಿಸ್ತಿಲ್ಲ, ಅದ್ರ ಜೊತೆಗೆ ಇದ್ದಂಗಿದೆ ಸರ್. ಓಕೆ ಓಕೆ, ಇಂಟಿಗ್ರೇಟೆಡ್ ಆಗಿದೆ ಇದು. ಹೌದು ಸರ್. ಸೊ 3-in-1 ಕಲರ್ ಅಲ್ಲಿ ಕೊಟ್ಟಿರ್ತೀವಿ. ಸೂಪರ್ ಸರ್ ಇದು. ಸೊ ವಿತ್ ಸ್ಟೋರೇಜು ಬರುತ್ತೆ, ಮತ್ತೆ LED ಮಿರರ್ ಕವರ್ ಆಗುತ್ತೆ ಸರ್. ವೆರಿ ನೈಸ್ ಸರ್. ವೀಕ್ಷಕರೇ, ಮನೆ ನೋಡ್ಕೊಂಡು ಬಂದ್ರಿ, ಓನರ್ ಜೊತೆನೂ ಕೂಡ ಮಾತಾಡಿದ್ವಿ ಅಂತ ಹೇಳ್ಬೋದು. ಸೊ ಇವು ತುಂಬ ಚೆನ್ನಾಗಿದೆ ಏರಿಯಾ ಇದು, ಅದಕ್ಕೋಸ್ಕರ ಇಲ್ಲೇನೇ ಎಂಡಿಂಗ್ ಮಾಡ್ತಾ ಇದ್ದೀವಿ ಸರ್. ಇವಾಗ ರೇಟ್ ಅಂತ ಬಂದಾಗ ತಮ್ಮದು ರೇಟ್ ಏನೇನು ನಡೀತಾ ಇದೆ ಸ್ವಲ್ಪ ಇನ್ಫಾರ್ಮೇಷನ್ ಸರ್. ಸೊ ನಮ್ಮದು ಪ್ಯಾಕೇಜಸ್ ಸೇಮ್ ಹಳೇದೇನಿದೆ ಹೋದ ವರ್ಷ ಏನು ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್, ಅದೇ ಪ್ಯಾಕೇಜಸ್ ಇದೆ. ಸೊ ಕಾಸ್ಟಿಂಗಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಈ ವರ್ಷಕ್ಕೆ ಸದ್ಯಕ್ಕೆ ನಮ್ಮದು. ಓಕೆ. ಸೊ ಸೇಮ್ ಕಾಸ್ಟಿಂಗಲ್ಲೇ ಮುಂದಕ್ಕೆ. ಪ್ಯಾಕೇಜಸ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಪ್ಯಾಕೇಜಸ್ ನಮ್ಮದು 3.99 lakhs ಇಂದ ಪ್ಯಾಕೇಜಸ್ ಸ್ಟಾರ್ಟ್ ಆಗುತ್ತೆ. 3.99 lakhs ಇಂದ 2 BHK ಸ್ಟಾರ್ಟ್ ಆಗುತ್ತೆ. 2 BHK ಸ್ಟಾರ್ಟ್ ಆಗುತ್ತೆ. 3 BHK ಬಂದು 4.99 lakhs ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರಲ್ಲಿ 3 ಪ್ಯಾಕೇಜಸ್ ಇದೆ ಸರ್, ಸಿಲ್ವರ್ ಮತ್ತೆ ಡೈಮಂಡ್ ಅಂತ. ಸೊ ಟೋಟಲಿ 3 ಪ್ಯಾಕೇಜಸ್. ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್ಸ್ ಮತ್ತೆ ಕ್ಲೈಂಟ್ ರಿಕ್ವೈರ್ಮೆಂಟ್. ಓಕೆ ಓಕೆ ಓಕೆ. ಸೊ ಅದಾದ್ಮೇಲೆ ಕಸ್ಟಮೈಸ್ಡ್ ಆಪ್ಷನ್ಸ್, ತುಂಬಾ ಜನ ಕಸ್ಟಮೈಸ್ ಆಪ್ಷನ್ ಇದ್ರು ತಗೋತಾರೆ. ಸೊ ಪ್ಯಾಕೇಜ್ ಅಲ್ಲದೆ ಕಸ್ಟಮೈಸ್ಡ್ ಅಲ್ಲಿ ಸೊ ಅವ್ರಿಗೆ ಹೆಂಗ್ ಬೇಕಂಗೆ ಡಿಸೈನ್ ಮಾಡ್ಕೋಬಹುದು. ಇವ್ರ ಮನೆ ಕಸ್ಟಮೈಸೇಷನ್ ಅಂತೀನಿ, ಯಾಕಂದ್ರೆ ಇಷ್ಟೊಂದು ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಕವರ್ ಆಗೋದಿಲ್ಲ. ಸೂಪರ್ ಅಂತ ಹೇಳ್ಬೋದು ಸರ್. ಈಗ ಫೈನಲ್ ಆಗಿ ಬರ್ತಾ ಸೊ ವಾರಂಟೀಸ್ ಅಂಡ್ ಬ್ರ್ಯಾಂಡ್ಸ್ ಏನೇನು ಯೂಸ್ ಮಾಡ್ತೀರಾ? ಸೊ ಸರ್ ಕಿಚನ್ಗೆ ಬೈ ಡಿಫಾಲ್ಟ್ ಬ್ರಾಂಡೆಡ್ ಯೂಸ್ ಮಾಡ್ತೀವಿ ಸರ್. ಐದರ್ ಸೆಂಚುರಿ ಪ್ಲೇ ಆಗಿರ್ಬೋದು, ಇಲ್ಲ ಗ್ರೀನ್ ಪ್ಲೇ ಆಗಿರ್ಬೋದು. ಸೊ BWP ಗ್ರೇಡ್ 710 ಏನಿದೆ, ಸೊ ಅದು ಬೈ ಡಿಫಾಲ್ಟ್ ಎಲ್ಲ ಕ್ಲೈಂಟ್ಸ್ಗೂ ಯಾವುದೇ ಪ್ಯಾಕೇಜ್ ಆಗಲಿ ಏನೇ ಆಗಲಿ ಬೈ ಡಿಫಾಲ್ಟ್ ಅದನ್ನು ಯೂಸ್ ಮಾಡ್ತೀವಿ. ಅದಲ್ಲದೆ ಮಿಕ್ಕಿದ ಏರಿಯಾಗೆ ಪ್ಲೈವುಡ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಯೂಸ್ ಮಾಡ್ತೀವಿ ಸರ್, ಎಮ್ ಗ್ರೇಡ್. ಸೊ ಅದನ್ನು ಯೂಸ್ ಮಾಡ್ತೀವಿ. ವಾರಂಟಿ ಅಂತ ಬಂದಾಗ ಕಿಚನ್ ಏರಿಯಾಗೆ ಯೂಶಲಿ ಕಂಪ್ನಿ ಏನು ಫುಡ್ ಹೇಳ್ತಾರೆ ನಾವು ಅದನ್ನು ಪ್ರೊವೈಡ್ ಮಾಡ್ತೀವಿ.
ನಮ್ದಕ್ಕೆ 10 years ವಾರಂಟಿ ಕೊಡ್ತೀವಿ ಸರ್ ನಮ್ಮ ಪ್ಲೈಗೆ 10 ವರ್ಷ 10 ವಾರಂಟಿ years ವಾರಂಟಿ ನಿಮ್ಮ ಕಡೆಯಿಂದ. ಮತ್ತೆ ಹಾರ್ಡ್ವೇರು ಈಗ ಎಕ್ಸಾಂಪಲ್ ಆಫ್ಲೆ ತೊಗೊಂಡಿದ್ರೆ ಆಫ್ಲೆ ಅವ್ರು ಎಷ್ಟು ಕೊಡ್ತಾರೆ, ಎಪ್ಕೋ ತೊಗೊಂಡಿದ್ರೆ ಎಪ್ಕೋ ಅವ್ರು ಎಷ್ಟು ಕೊಡ್ತಾರೆ, ಪೆಗ್ಲರ್ ಆಗಲಿ ಡಾಸೆಟ್ ಆಗಲಿ. ಸೊ ಅದ್ರ ಪ್ರಕಾರ ಅವ್ರದ್ದೇನು ವಾರಂಟೀಸ್ ಇರುತ್ತೆ ನಾವು ಕ್ಲೈಮ್ ಮಾಡಿ ನಾವು ಕೊಡ್ತೀವಿ ಸರ್, ಫಿಸಿಕಲ್ ಡ್ಯಾಮೇಜ್ ಇಲ್ಲ ಅಂತ. ಸೊ ಎಲ್ಲ ಬ್ರಾಂಡ್ ಇದೆ ನಿಮ್ಮ ಹತ್ರ, ಎಲ್ಲ ಬ್ರ್ಯಾಂಡ್ ಹೆಟಿಚು, ಡೋರ್ವೇ, ಪೆಗ್ಲರ್, ಡೋರ್ ಸೆಟ್ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ ಸರ್. ಸೊ ನಾವು ಇವಾಗ ಏನು ಫಸ್ಟ್ ಕ್ಲೈಂಟ್ ಏನು ಕೇಳ್ತೀವಿ, ನಿಮ್ಗೆ ಏನು ಬ್ರ್ಯಾಂಡ್ ಬೇಕು ಸರ್ ಅದ್ರ ಪ್ರಕಾರ ಕೊಟೇಶನ್ ಕೊಟ್ಟು ರೆಡಿ ಮಾಡ್ತಾರೆ. ಸೂಪರ್ ಆಗಿದೆ. ಯಾರಾದರೂ ಬರಬೇಕು ಮಾಡಬೇಕು ನೋಡಬೇಕು ಅಂದ್ರೆ ಎಲ್ಲಿ ಬರಬೇಕು ಏನು ಸರ್? ನಮ್ಮದು ಸ್ಟುಡಿಯೋ JP ನಗರಲ್ಲಿ ಸರ್, ಇಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಸೊ ಆಫೀಸಿಗೆ ಬರ್ಬೋದು. ಸೊ ಫ್ಲೋ ಪ್ಲಾನ್ ತಗೊಬಂದ್ರೆ ಕೊಟೇಶನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಡ್ತೀರಾ. ಇನ್ ಹೌಸ್ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ನಿಮ್ದೇ ಇದೆ ಸರ್, ಓನ್ ಫ್ಯಾಕ್ಟ್ರಿ ಸರ್, ಕಂಪ್ಲೀಟ್ ಆಗಿ. ಸೂಪರ್ ಆಗಿದೆ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಸ್ಪೇಷಿಯಸ್ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ನಾನು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಇವ್ರದ್ದು ಫ್ಯಾಕ್ಟ್ರಿ ಕೂಡ ಇದೆ, ಅದನ್ನು ವಿಡಿಯೋ ಮಾಡಿದ್ದೀನಿ. ಪ್ಲೈವುಡ್ ಎಲ್ಲಿಂದ ಬರುತ್ತೆ ಅದನ್ನು ವಿಡಿಯೋ ಮಾಡಿದ್ದೀನಿ. ಕಂಪ್ಲೀಟ್ ಇರೋದು ಪ್ಲೇ ಲಿಸ್ಟ್ ಇದೆ. ನಿಮ್ಮ ಮನೆಗೆ ಏನಾದರೂ ಇದೇ ರೀತಿಯಲ್ಲಿ ಕ್ವಾಲಿಟಿ ಇಂಟೀರಿಯರ್ ಮಾಡ್ತಾ ಇದ್ರೆ ಎಲ್ಲ ವಿಡಿಯೋ ನೋಡಿ ಹೌದು ಗುರು ನಿಜವಾಗ್ಲೂ ಕ್ವಾಲಿಟಿ ಕೊಡ್ತಿದೆ ಅಂದರೆ ಇವರಿಗೆ ವರ್ಕ್ ಕೊಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಅಷ್ಟೇ ಇಲ್ಲದೆ ಸ್ಪೇಷಿಯಸ್ ಸ್ಟುಡಿಯೋಸ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೂಡ ಇದೆ, ಅಲ್ಲೂ ಹೋಗ್ಬಿಟ್ಟು ಚೆಕ್ ಮಾಡಿ. ನಾನೇನು ತೋರಿಸಿದ್ದೀನಿ ಅದರ ಹಿಂದೆ ಹೇಗೆ ರೆಡಿ ಆಯಿತು, ಏನು ಕತೆ, ಪ್ರತಿಯೊಂದನ್ನು ಕೂಡ ಇವರು ಕೂಡ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ನಿಮಗೂ ಕೂಡ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಕನಸಿನ ಮನೆಗೆ ಕ್ವಾಲಿಟಿ ಇಂಟೀರಿಯರ್ ಬೇಕಾ, ಡೆಫಿನೆಟ್ಲಿ ಸ್ಪೇಷಿಯಸ್ ಸ್ಟುಡಿಯೋಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.